जगद्गुरु सिद्धार्थ स्वामी महाराज की जय। सद्गुरु शिवानंद स्वामी महाराज की जय। सद्गुरु चिदानंद भारती स्वामी महाराज की जय। आदिशक्ति पादक के नमस्ते नमस्ते नमः सकल साधु संत महाराज की भक्त मंडली की हरे कृष्ण नमः पार्वती पति शिवाय नमः महादेव श्रीमद्रमारमण गोविंद परशिवन परावतारी अद्वैत चक्रवर्ती शांत स्वरूपी भक्तवत्सल भक्तोद्धारक ಭಕ್ತ ಸಖ ಶಿವ ಪಂಚಾಕ್ಷರಿ ಮಂತ್ರವನ್ನು ಅವರಿವರೆನ್ನದೇ ಸರ್ವರಿಗೂ ಅರುಹಿದಂತ ಸದ್ಕೀರ್ತಿ ಹೊಂದಿರುವ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಳವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಂಥಾತ ಸದ್ಗುರುವಿನ ಕರಕಮಲ ಸಂಜಾತರು ಮೌನಯೋಗಿ ಸ್ಥಿತಪ್ರಜ್ಞ ಮೌನವಾಗಿದ್ದುಕೊಂಡೇ ಜಗದ ಮಂದಿಯನ್ನು ಉದ್ಧರಿಸಲು ಸುಧಾ ಪರಿಶ್ರಮಿಸಿದ ಪರಮ ಪಾವನ ಪುಣ್ಯಮೂರ್ತಿ ಶ್ರೀ ಗುರುನಾಥಾರೂಢ ಅಪ್ಪಂಗಳವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಪರಮ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಳವರ ಕೃಪಾಶೀರ್ವಾದದಿಂದ ಆರುಢ ಜ್ಯೋತಿ ಎಂಬುವ ಬಿರುದಾಂಕಿತವನ್ನು ಹೊಂದಿ ಶ್ರೀಮನ್ ನಿಜಗುಣ ಶಿವಯೋಗಿ ಅಪ್ಪಂಗಳವರ ಬಹು ಕಠಿಣವಾಗಿದ್ದಂಥ ಉಕ್ಕಿನ ಕಡಲೆಯಂಥ ಸಚ್ಚಾಸ್ತ್ರಗಳು ಷಟ್ಶಾಸ್ತ್ರಗಳು ಟೀಕಾ ತಾತ್ಪರ್ಯವನ್ನು ಬರೆದು ಮುಮುಕ್ಷುಗಳಿಗೆ ಮಹದೋಪಕಾರವನ್ನು ಮಾಡಿದಂಥ ಪರಮ ಸದ್ಗುರು ಹುಬ್ಬಳ್ಳಿ ಶಾಂತಾಶ್ರಮವಾಸಿ ಶ್ರೀ ಶಿವಪುತ್ರ ಸ್ವಾಮಿಗಳವರ ಚರಣ ಕಮಲಗಳು ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಅಂಥಾದ ಸದ್ಗುರುವಿನ ಕರಕಮಲ ಸಂಜಾತರು ಪ್ರಕರಣ ಪ್ರವೀಣ ಹರಿಕಥಾ ವಿದ್ವಾನ್ ಮಹಾಲಿಂಗಪುರವಾಸಿ ಪರಮ ಸದ್ಗುರು ಶ್ರೀ ಬಸವಾನಂದ ಸ್ವಾಮೀಜಿಯವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಂಥ ಪರಮ ಪವಿತ್ರಮಯ ಜ್ಞಾನಯೋಗಿ ಸದ್ಗುರು ಶ್ರೀ ಬಸವಾನಂದ ಅಪ್ಪಂಗಳವರ ಕರಕಮಲ ಸಂಜಾತರು ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಳವರ ಆದಿಯಾಗಿ ಎಲ್ಲ ಶರಣ ಸಂತರಲ್ಲಿ ಸೇವಾ ಕೈಂಕರ್ಯದ ಸೌಭಾಗ್ಯವನ್ನ ಹಂಬಲಿಸುತ್ತ ಈ ಪರಮ ಪುಣ್ಯಮಯವಾಗಿರತಕ್ಕಂಥ ಭಕ್ತೋದ್ಧಾರಕರ ಪವಿತ್ರ ತಾಣವಾಗಿರತಕ್ಕಂಥ ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಸುಕ್ಷೇತ್ರ ಪೂಜಾರ ಮುದ್ದನಹಳ್ಳಿಯ ಈ ಮಂದಿರದ ಸಂಸ್ಥಾಪಕರು ಯಜ್ಞಾತ್ಮದೊಡೆಯ ಈ ಭಾಗಗಳು ಮುಮುಕ್ಷುಗಳ ಉದಯಕ್ಕೆ ಕಾರಣೀಭೂತರು ಭಕ್ತಿ ಸನ್ಮಾರ್ಗವನ್ನು ಬೋಧಿಸಿದಂಥವರು ಆದ ಶ್ರೀ ಶಿವಾನಂದ ಸ್ವಾಮೀಜಿಯವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಸುಕ್ಷೇತ್ರದಲ್ಲಿ ಪರಮ ಸದ್ಗುರು ಶ್ರೀ ಶಿವಾನಂದ ಸ್ವಾಮೀಜಿಯವರ ವಿಚಾರಧಾರೆ ಜೀವನ ಸಚ್ಚಾಸ್ತ್ರಗಳನ್ನು ಒಳಗೊಂಡಂತಹ ಪವಿತ್ರ ಸದ್ಗ್ರಂಥ ಶ್ರೀ ಶಿವಾನಂದ ಕಥಾಮೃತವನ್ನು ಸಕಲ ಸದ್ಭಕ್ತರು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಗುರುವಿನ ಒಡನಾಟದ ಶ್ರೇಷ್ಠ ವಿಚಾರಗಳನ್ನು ಒಳಗೊಂಡಿರತಕ್ಕಂಥ ಪವಿತ್ರ ಗ್ರಂಥವನ್ನು ರಚಿಸಿರುವುದಾಗಿದೆ. ಅಂತಹ ಸದ್ಗ್ರಂಥವು 56 ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂಥದ್ದು. ಪ್ರತಿದಿನ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡತಕ್ಕಂಥ ಪರಮಾವಕಾಶ ನಮಗೆಲ್ಲ ದೊರೆತಿರ್ತಕ್ಕಂಥದ್ದು. ಹಾಗೆ ಶುದ್ಧ ಸದ್ಭಾವದಿಂದ ಈ ಪವಿತ್ರಮಯ ಶುಭದಿನ ಈ ಗೋಧೂಳಿ ಸಮಯದಲ್ಲಿ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡತಕ್ಕಂಥ ಸತ್ಕಾರ್ಯ ಇದೀಗ ಆರಂಭವಾಗುತ್ತಿದ್ದು, ಅಂತಹ ಪರಮ ಪವಿತ್ರ ಸತ್ಕಾರ್ಯವು ಎಲ್ಲ ಸಜ್ಜನರ ಸದ್ಭಕ್ತರ
ಸಾನ್ನಿಧ್ಯಗಳು ಉಪಸ್ಥಿತಿಗಳು ಆರಂಭವಾಗುತ್ತಿದ್ದು, ಹಾಗೆ ಕ್ಷೇತ್ರಕ್ಕೆ ಬಾರಲಾಗದೆ ಗೃಹಗಳಲ್ಲಿಯೇ ಶುದ್ಧ ಭಾವದಿಂದ ಆಸೀನರಾಗಿರ್ತಕ್ಕಂಥ ಫೇಸ್ಬುಕ್ ಲೈವ್ದೊಳಗೆ ಬಂದಿರತಕ್ಕಂಥ ಎಲ್ಲ ಸಜ್ಜನರಿಗೂ, ಮಾತೆಯರಿಗೂ, ಅಬಾಲ ರುದ್ರಾದಿಯಾಗಿ ಸರ್ವರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆಗೈದು ಶ್ರೀ ಶಿವಾನಂದ ಕಥಾಮೃತ ಸದ್ಗ್ರಂಥದ ಈ ಶುಭ ದಿನದ ಪಾರಾಯಣವನ್ನ ಆರಂಭ ಮಾಡುವಂಥವರಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಾನಂದ ಕಥಾಮೃತ ಸದ್ಗ್ರಂಥ ಮಹಾತ್ಮೆ. ಪರಶಿವನ ಪರಾವತಾರಿ, ಪರಬ್ರಹ್ಮ ಸ್ವರೂಪಿ, ಶಾಂತ ಸದ್ಗುಣಮಣಿ, ತಾರಕೋಪದೇಶಕಾರಕ, ಭಕ್ತರ ಭವಬಂಧ ನಿವಾರಕ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯಗಳು ಶ್ರೀ ಸಿದ್ಧಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯು. ಪಾರಾಯಣಗಳು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವು. ಸದ್ಗುರುವು ಕೃಪಾದೃಷ್ಟಿಯಿಂದ ಸುಜ್ಞಾನ, ಸುವಿಚಾರ, ಸನ್ಮಾರ್ಗ, ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರ ಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧಾಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆ ನಡೆಸಬೇಕು. ಶಿವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ಪರಮಾನಂದವಾಗುವುದು. ಈ ಪರಿಯೊಳು ಸದ್ಗ್ರಂಥ ಪಠಿಸಲ್ಕೆ ಸದ್ಗುರು ಶ್ರೀ ಸಿದ್ಧ ಶಿವಾನಂದರ ಕೃಪಾನುಗ್ರಹ ಪ್ರಾಪ್ತಿ ಹಾಗೂ ಭಕ್ತ ಜನರಿಗೆ ಮೋಕ್ಷ ಪಥ ಸಿದ್ಧವಾಗುವುದು ಸತ್ಯವಿರುವುದು. ಓಂ ನಮಃ ಶಿವಾಯ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀ ಶಿವಾನಂದಾಯ ನಮಃ. ಅಧ್ಯಾಯ 9. ಚಂದ. ಸಾಂಖ್ಯಶಾಸ್ತ್ರದ ಬೋಧೆಯಿಂದಲೇ ಪ್ರಥಮ ಶಾಸ್ತ್ರಾಧ್ಯಯನಕ್ಕೆ ಗುರು ಬೋಧೆ ಫಲದಿಂ ಶಿಷ್ಯಂಗೆ ಬೋಧಕ ವೃತ್ತಿಯದು ದೊರಕೆ ಒಲ್ಲೆನಂದಡೆ ವೃತ್ತಿಯದು ತಾ ಪ್ರತಿಬಂಧವಿಹುದು ಶಾಸ್ತ್ರಾಭ್ಯಾಸಕ್ಕೆ. ಸದ್ಗುರುವಿನಾಜ್ಞೆ ಪಾಲಿಸಿ ಶಿಷ್ಯನೊಂದಿಗೆ ಗುರು ಹೋದರೇ ಬೋಧಕೆ. ಶ್ರೀ ಸಿದ್ಧ ಚರಣಗಳಲ್ಲಿ ಶಿರಭಾಗಿ ನಮಿಸುತ್ತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ. ಸದ್ಗುರುಗಳು ತಾವು ಸ್ವತಃ ಸಿದ್ಧವಾದ ಪರಬ್ರಹ್ಮವೇ ಆಗಿರುವುದರಿಂದ ಸಕಲ ವೇದ, ವೇದಾಂತ, ಉಪನಿಷತ್ಗಳ ನಿಜ ಅರ್ಥವು ಕರತಲಾಮಲಕದಂತೆ ನಿಶ್ಚಯವಾಗಿರುವುದು. ತನ್ನನ್ನು ನಂಬಿ ಬಂದಂತಹ ಮುಮುಕ್ಷುವಿಗೆ ಉಪದೇಶ ಮಾಡಿ ಯಥಾರ್ಥ ಸ್ವರೂಪದಲ್ಲಿ ಉಳಿಸುವರು. ನೋಡಿದಿರ ಪುಣ್ಯಾತ್ಮರುಗಳಿರ, ಯಾವ ಸದ್ಗುರು ಅಂತ ಹೇಳಿದರೆ ಸಕಲ ವೇದ ವೇದಾಂತಗಳ ಉಪನಿಷತ್ಗಳಲ್ಲಿ ಬರುವ ಸಾರವೇ ಗುರುವಿನ ಅಂತಃಕಣವು ಆಗಿರ್ತಕ್ಕಂಥದ್ದಿದೆ.
ಯಾವ ಅಂಥ ಪವಿತ್ರಮಯನಾದ ಸದ್ಗುರುವನ್ನು ನಾವು ನಮ್ಮ ಜ್ಞಾನ ದೃಷ್ಟಿಯಿಂದ ವೀಕ್ಷಿಸಲು ಈ ಎಲ್ಲ ವೇದ ಆಗಮ ಶಾಸ್ತ್ರ ಉಪನಿಷತ್ಗಳ ಸತ್ಯಾಸ್ತ್ರಗಳ ಸಾಕಾರ ರೂಪವೇ ಸದ್ಗುರುವಾಗಿ ಅಂತರ್ಬಾಹ್ಯದಳು ಪರಬ್ರಹ್ಮ ಸ್ವರೂಪದ ಯಥಾರ್ಥ ಜ್ಞಾನ ಶಕ್ತಿಯೇ ಪ್ರಜ್ವಲಿಸುವಂಥದ್ದನ್ನು ನಾವು ಕಾಣಲು ಸಾಕಾರ ಮೂರ್ತಿಯಾಗಿ ದೊರಕಿರ್ತಕ್ಕಂಥವರೇ ಸದ್ಗುರು. ಸಕಲ ಶಾಸ್ತ್ರಾದಿ ಶ್ರುತಿ ಸ್ಮೃತಿ ವೇದ ವೇದಾಂತ ಬೋಧಿಸುವರು. ಎಂತಹ ಸಂದಿಗ್ಧ ಸ್ಥಿತಿ ಇದ್ದಾಗ್ಯೂ ಗುರು ತನ್ನ ಶಿಷ್ಯನನ್ನ ಪರಿಪಾಲಿಪನು. ಸದ್ಗುರುವಿನ ಆಜ್ಞೆಯೇ ಪ್ರಮಾಣವೆಂದು ವಿಶ್ವಕ್ಕೆ ಸಾರಿದ ಗುರು ಪರಂಪರೆಯಿಂದಲೇ ಜ್ಞಾನ ಪ್ರಭೆಯು ಪ್ರಜ್ವಲಿಸುವುದು. ಗುರು ಶಿಷ್ಯರ ಪರಂಪರೆಯು ಬಹು ಸನಾತನ ಧರ್ಮದಿಂದಲೂ ಬೆಳಗುತ್ತಾ ಬಂದಿರುವುದು. ಗುರುವಿನ ಆಜ್ಞೆಯನ್ನೇ ಪ್ರಮಾಣವೆಂದು ಅರಿತು ಗುರುವಿನ ವಚನ ಉಪದೇಶವನ್ನು ಅನುಸರಿಸಿ ನಡೆವಂತ ಶಿಷ್ಯನು ಆನಂದಮಯನಾಗುವನು. ಶ್ರೋತಾ ಸಜ್ಜನರುಗಳಿರ ಈಗ ಕಥಾ ನಿರೂಪಣವನ್ನು ಶ್ರವಣ ಮಾಡುವಂಥವರಾಗಿ ಶ್ರೀ ಶಿವಪುತ್ರ ಸ್ವಾಮಿಗಳವರ ಆಜ್ಞೆ ಮೇರೆಗೆ ಶ್ರೀ ಬಸವಾನಂದರು ತನ್ನ ಶಿಷ್ಯನನ್ನಾಗಿ ಶಿವಾನಂದರಿಗೆ ಗುರುಪದೇಶಗೈದು ಸ್ವೀಕರಿಸಿದರು. ಸಕಲ ಸಚ್ಚಾಸ್ತ್ರ ಬೋಧಿಸಬೇಕೆಂಬ ಗುರುವಾಣಿಯನ್ನು ಅನುಸರಿಸಿ ಶಿಷ್ಯನಾದ ಶಿವಾನಂದ ಮುಮುಕ್ಷುವಿಗೆ ಪಂಚೀಕರಣ ಬೋಧನೆಯೊಂದಿಗೆ ನಿತ್ಯ ನೇಮದಿಂದ ಶಾಸ್ತ್ರಾಭ್ಯಾಸವನ್ನ ಪ್ರಾರಂಭಗೈದರು. ನೋಡಿದಿರ ಮಹಾತ್ಮರುಗಳಿರ, ಸಜ್ಜನರುಗಳಿರ, ಯಾವ ಶ್ರೀ ಶಿವಾನಂದ ಸ್ವಾಮಿಗಳವರ ಪುಣ್ಯವು ಅಭೂತಪೂರ್ವವಾಗಿದ್ದುದರಿಂದ ಗುರುವಿನ ಕೃಪಾದೃಷ್ಟಿಗೆ ಪಾತ್ರರಾಗಿ ಗುರುವಿನ ಉಪದೇಶವು ಪ್ರಾಪ್ತಿಯಾಗಿ ಗುರುಪದೇಶದ ತದನಂತರವೇ ಶಾಸ್ತ್ರಾಭ್ಯಾಸವು ಆರಂಭವಾಗಲಿಕ್ಕೆ ಗುರುವಿನ ಕೃಪಾ ಪ್ರಾಪ್ತಿಯಾಗ್ತಕ್ಕಂಥದ್ದಾಯಿತು. ಹಾಗೆ ಅಂತಹ ಸಚ್ಚಾಸ್ತ್ರಗಳನ್ನು ಅರಿಯಲಿಕ್ಕೆ ಮತ್ತು ಸಚ್ಚಾಸ್ತ್ರಗಳನ್ನ ಬೋಧನೆ ಮಾಡಲಿಕ್ಕೆ ಶಾಂತಾಶ್ರಮವಾಸಿ ಅರುಡ ಜ್ಯೋತಿ ಶ್ರೀ ಶಿವಪುತ್ರ ಅಪ್ಪಂಗಲವರು ಶ್ರೀ ಬಸವಾನಂದ ಅಪ್ಪಂಗಲವರಿಗೆ ಆದೇಶವನ್ನು ಮಾಡಿ ಆಜ್ಞೆಯನ್ನು ಮಾಡಿ ಮುಂದಿನ ಶ್ರೀ ಆರುಡ ಜ್ಯೋತಿಯ ಶ್ರೀ ಆರುಡ ಸಂಪ್ರದಾಯದ ಫಲಭರಿತ ಬೀಜದಂತಿರುವರು ಶ್ರೀ ಶಿವಾನಂದರು ಇವರಿಗೆ ಸಕಲ ಸಚ್ಚಾಸ್ತ್ರಗಳನ್ನು ಬೋಧಿಸಬೇಕೆಂದು ಬಸವಾನಂದ ಶ್ರೀಗಳವರಿಗೆ ಆದೇಶವನ್ನು ಮಾಡಿರ್ತಕ್ಕಂಥವರಿದ್ದರು. ಅಂಥ ಆದೇಶವನ್ನು ಪಾಲಿಸುತ್ತಾ ಶ್ರೀ ಬಸವಾನಂದ ಸ್ವಾಮೀಜಿಯವರು ಶಿಷ್ಯನಾಗಿರ್ತಕ್ಕಂಥ ಶಿವಾನಂದರಿಗೆ ಶಾಸ್ತ್ರಾದಿ ವಿಚಾರ ಸಂಗತಿಗಳನ್ನ ಬೋಧನೆ ಮಾಡತಕ್ಕಂಥ ಸಂಕಲ್ಪವನ್ನು ಕೈದರು. ಶಾಸ್ತ್ರಾಭ್ಯಾಸವನ್ನ ನಿತ್ಯ ನೇಮದಿಂದ ಆರಂಭ ಮಾಡುವಂಥವರಾದರು. ತೀವ್ರ ಶಾಸ್ತ್ರ ಕಲಿಕಾ ಇಚ್ಛೆಯುಳ್ಳಂತ ಆತನು ಗುರುಗಳು ನಿತ್ಯ ಬೋಧಾಮೃತ ಸಾರವನ್ನ ಬಹು ಆಸಕ್ತಿಯಿಂದ ಶ್ರವಣ ಮಾಡುತ್ತಿದ್ದನು. ಯಾವ ಶ್ರೀ ಶಿವಾನಂದರು ಶಾಸ್ತ್ರ ವಿಚಾರಗಳನ್ನ ಅರಿಯಲಿಕ್ಕೆ ತೀವ್ರವಾದ ಇಚ್ಛೆಯನ್ನು ಉಳ್ಳಂಥವರಿದ್ದರು. ಹಾಗೆ ಗುರುಗಳು ತೀವ್ರವಾದ ಇಚ್ಛೆಯನ್ನು ಉಳ್ಳಂತಹ ಶಿಷ್ಯರಿಗೆ ಸಕಲ ಸಚ್ಚಾಸ್ತ್ರಗಳನ್ನ ಬೋಧ ಮಾಡತಕ್ಕಂಥವರಾಗುವರು. ಹಾಗೆ ಶಿಷ್ಯನ ಅಂತಃಕರಣವು ಪರಿಪೂರ್ಣವಾಗಿ ಜ್ಞಾನಮಯವಾಗಿ ಬೆಳಗುವಂಥದ್ದಿದೆ. ತನ್ನಿಮಿತ್ತ ಶಿಷ್ಯ ಪ್ರಚಿಷ್ಯ ರೂಪೇಣ ಬೋಧಕಂ ಎಂಬುವ ನುಡಿಯಂತೆ ಗುರುವು ತನ್ನ ಶಿಷ್ಯನಿಗೆ ಸಕಲ ಸಚ್ಚಾಸ್ತ್ರಗಳನ್ನ ಬೋಧ ಮಾಡತಕ್ಕಂಥ ಶ್ರೇಷ್ಠ ಸಂಗತಿಯನ್ನ ನಾವು ಈ ಪವಿತ್ರ ಸದ್ಗ್ರಂಥದಲ್ಲಿ ಅರಿಯಬಹುದಾಗಿದೆ. ಹಗಲಿನ ವೇಳೆಯಲ್ಲಿ ಶಾಂತಾಶ್ರಮದ ಗುರು ಸನ್ನಿಧಿಯಲ್ಲಿ ಶಾಸ್ತ್ರಾಧ್ಯಯನ, ರಾತ್ರಿ ಪಾಳಿಯಲ್ಲಿ ಉದರ ಪೋಷಣೆಯ ಸಲುವಾಗಿ ನಾಟಕದಲ್ಲಿ ಪಾತ್ರಾಭಿನಯ ಮಾಡುವುದು, ಹೀಗೆ ಕ್ರಮಾಚರಣೆಯಾಗಿ ರೂಢಿಗೆ ಬಂದಿತು.
ಈ ಎಲ್ಲ ಸಂಗತಿಗಳನ್ನು ತನ್ನ ತಂದೆಗೆ ಪತ್ರ ಮುಖೇನ ತಿಳಿಸುತ್ತಿದ್ದನು. ಬಡತನದ ಬೇಗೆಯಲ್ಲಿರುವ ನಮ್ಮಂಥ ಪಾಮರರಿಗೂ ಸದ್ಗುರು ದೊರಕಿದರೆಂಬ ಶ್ರೇಷ್ಠ ಶುದ್ಧ ಭಾವವು ಹಿಂತಿರುಗಿ ಪರರ ಕೈಯಿಂದ ಬರೆಯಿಸಿದ ಪತ್ರಗಳಲ್ಲಿ ವ್ಯಕ್ತವಾಗುತ್ತಿತ್ತು. ಶಿವಾನಂದರು ತನ್ನ ತಂದೆಗೆ ಪಾವಗಡ ತಾಲೂಕಿನ ಅರಸೀಕೆರೆಯಲ್ಲಿರ್ತಕ್ಕಂತಹ ವಾಸ್ತವ್ಯವಿದ್ದ ತನ್ನ ತಂದೆಗೆ ಪತ್ರ ಮುಖೇನ ನಡೆಯುವ ಎಲ್ಲ ವಿಚಾರಗಳನ್ನ ಅರುಹುತ್ತಾ ಬರುವಂಥವರಿದ್ದರು. ಯಾವ ಸದ್ಗುರುನಾಥನ ಕೃಪಾಶೀರ್ವಾದದ ವಿಚಾರವನ್ನು ಸಹ ತನ್ನ ತಂದೆಗೆ ಪತ್ರ ಮುಖೇನ ಅರುಹಿದಾಗಿ ಪರರ ಕೈಯಿಂದ ಬರೆಸಿದಂತಹ ಪತ್ರದಲ್ಲಿ ತನ್ನ ತಂದೆಯು ತನ್ನ ಶುದ್ಧ ಭಾವನೆಗಳನ್ನು ಅರುಹುತ್ತಾ ಬಡತನದ ಬೇಗೆಯಲ್ಲಿ ಬೆಂದಿರತಕ್ಕಂತಹ ನಮ್ಮಂಥವರಿಗೂ ಸದ್ಗುರು ದೊರಕಿದನು ಅಂತ ಹೇಳಿದ್ರೆ ಪರಮಾನಂದದ ವಿಚಾರ ಅಂತ ಹೇಳಿ ಪತ್ರದಲ್ಲಿ ಪುನಃ ಮರಳಿ ಹಿಂತಿರುಗಿ ಪತ್ರವನ್ನ ಬರೆಯಿಸಿ ರವಾನಿಸುತ್ತಿದ್ದರು. ಶಿವಾನಂದರ ಪೂಜ್ಯ ಪಿತೃಶ್ರೀ ಆಗಿರ್ತಕ್ಕಂತಹ ಪೂಜಾರಿ ವೀರಪ್ಪನವರು ಬಹು ಕಠಿಣವಾಗಿದ್ದ ಸಾಂಖ್ಯಶಾಸ್ತ್ರದ ಸಂಗತಿಗಳನ್ನ ಶ್ರೀ ಬಸವಾನಂದ ಸ್ವಾಮಿಗಳು ಅತ್ಯಂತ ಸರಳವಾಗಿ ಅನುಭವಜನ್ಯ ಸಂಗತಿಗಳೊಂದಿಗೆ ಬೋಧಿಸುತ್ತಿದ್ದರು. ಸಾಂಖ್ಯಶಾಸ್ತ್ರವನ್ನ ಅರಿಯುವುದು ಬಹುಶ್ರೇಷ್ಠ. ಕಾರಣ ಆ ಪಂಚೀಕರಣದ ವಿಚಾರಗಳನ್ನ ನಾವು ಅರಿತದ್ದೇ ಸತ್ಯವಾದರೆ ಪಂಚಭೂತಗಳಿಂದ ರಚಿತವಾಗಿರ್ತಕ್ಕಂತಹ ಈ ದೇಹವು ಪ್ರತಿಯೊಂದು ಅಂಶಗಳೊಂದಿಗೆ ಮೂಲ ಅಂಶಗಳೊಂದಿಗೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯ ಮೂಲ ಅಂಶಗಳೊಂದಿಗೆ ಉಪ ಅಂಶಗಳು ಸೇರಿ ಯಾವ ಬಗೆಯಲ್ಲಿ ಈ ಜಡ ದೇಹದೊಳಗೆ ಕಾರ್ಯಗಳು ನೆರವೇರ್ತಾ ಇರತಕ್ಕಂಥದ್ದಿದೆ ಎಂಬುವ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳನ್ನ ಅರಿತು ಆ ಎಲ್ಲ ಕಾರ್ಯಗಳು ಅಂತರ್ಬಾಹ್ಯದಲ್ಲಿ ಜರುಗಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಆ ಯಥಾರ್ಥ ಸ್ವರೂಪ ಜ್ಞಾನದ ಬ್ರಹ್ಮದ ದಿವ್ಯ ಶಕ್ತಿ ಅರಿವಿಗೆ ಬರತಕ್ಕಂತಹ ಶ್ರೇಷ್ಠ ಸಂಗತಿಯು ಪಂಚೀಕರಣದ ವಿಚಾರವನ್ನ ಅರಿಯುವುದರಿಂದ ಭಕ್ತನಿಗೆ ಈ ಜಡದೇಹದಲ್ಲಿರ್ತಕ್ಕಂತಹ ದಿವ್ಯ ಶಕ್ತಿಯ ಯಥಾರ್ಥ ಜ್ಞಾನ ಸ್ವರೂಪದ ಅರಿವು ಜಾಗೃತಗೊಂಡು ತನ್ನ ನಿಜ ಸ್ವರೂಪವು ತನಗೆ ಅರಿವಿಗೆ ಬಂದು ಈ ಜಗದೊಳಗೆ ಶ್ರೇಷ್ಠತಮವಾಗಿರ್ತಕ್ಕಂತಹ ಮಾನವ ಜನ್ಮವನ್ನಾಗಿ ರೂಪಿಸಿಕೊಳ್ಳಲಿಕ್ಕೆ ಸುಜ್ಞಾನ ಸುವಿವೇಕಾದಿ ಸನ್ಮಾರ್ಗ ಸದ್ಗತಿಯ ಪ್ರಾಪ್ತಿಗೆ ಸಕಾರಣವಾಗ್ತಕ್ಕಂತಹ ಶ್ರೇಷ್ಠವಾದ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಪಂಚೀಕರಣವನ್ನ ಶ್ರೀ ಬಸವಾನಂದರು ಪ್ರಥಮತಃ ಶ್ರೀ ಶಿವಾನಂದರಿಗೆ ಬೋಧನೆಗೆ ಮಹತ್ ಕಾರ್ಯವನ್ನು ಕೈಗೊಂಡಂತವರಾದರು. ಅನುಭವಜನ್ಯ ಸಂಗತಿಗಳೊಂದಿಗೆ ಬೋಧಿಸುತ್ತಿದ್ದರು. ಹೀಗಿರುವಾಗ ಶಿವಾನಂದರ ಹುಟ್ಟೂರಾದ ಅರಸೀಕೆರೆಯಿಂದ ಶಾಂತಾಶ್ರಮದ ವಿಳಾಸಕ್ಕೆ ಲಕೋಟೆಯೊಂದು ಬಂದಿತು. ಅದು ಶ್ರೀ ಶಿವಪುತ್ರ ಸ್ವಾಮಿಗಳ ಕೈ ಸೇರಿತು. ಶ್ರೀಗಳು ಲಕೋಟೆಯನ್ನ ತೆರೆದು ನೋಡಿದರು. ಅದರಲ್ಲಿ 7ನೇ ತರಗತಿ ಉತ್ತೀರ್ಣರಾದವರು ಉಪಾಧ್ಯಾಯ ವೃತ್ತಿಗಾಗಿ ಸ್ವ ಇಚ್ಛೆಯಿಂದ ಅರ್ಜಿ ಸಲ್ಲಿಸಬಹುದೆಂಬ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರತಿ ಮತ್ತು ಅರ್ಜಿಯ ನಮೂನೆಯನ್ನ ಇರಿಸಲಾಗಿತ್ತು. ಇದನ್ನಾದರೂ ಶಿವಾನಂದರು 7ನೇ ತರಗತಿ ಕಲಿತ ಶಾಲಾ ಉಪಾಧ್ಯಾಯರೋರ್ವರು ಆತನ ಬಗ್ಗೆ ದಯಾಪರರಿದ್ದರು. ಶಿವಾನಂದರು ಪರರ ಗೃಹದೊಳಿದ್ದು ಶಾಲೆ ಕಲಿತಿದ್ದು, ತಾಯಿ ಇಲ್ಲದ ತಬ್ಬಲಿ ಮಗುವಾಗಿದ್ದು, ಬಡತನ ಇತ್ಯಾದಿ ಕಷ್ಟದ ವಿಚಾರಗಳನ್ನ ಅರಿತವರಿದ್ದರು. ಆ ನಿಮಿತ್ತ ಶಿವಾನಂದರ ಜೀವನ ಮತ್ತು ಅನ್ನಕ್ಕೆ ಮಾರ್ಗವಾಗುವುದು ಎಂಬುದಾಗಿ ಉಪಾಧ್ಯಾಯರೋರ್ವರು ಕರುಣೆಯಿಂದ ಅರಸೀಕೆರೆಗೆ ಹೋಗಿ ಪೂಜಾರಿ ವೀರಪ್ಪನವರನ್ನ ಕಂಡು ವಿಚಾರಿಸಿ ಈ ಪರಿ ವ್ಯವಸ್ಥೆ ಮಾಡಿದ್ದರು. ಈ ವಿಚಾರವನ್ನು ಶ್ರೀ ಶಿವಪುತ್ರ ಸ್ವಾಮಿಗಳವರು ಪರಾಮರ್ಶಿಸಿ ಶಿಷ್ಯನ ಅಭಿಪ್ರಾಯವನ್ನ ಕೇಳಿದರು. ಹಾಗೆ ಶಿಷ್ಯನು ನಿಮ್ಮ ಚರಣ ಸೇವೆ, ಶಾಸ್ತ್ರಾಭ್ಯಾಸ ಇತ್ಯಾದಿ ಸದ್ಗುರು ಸನ್ನಿಧಿ, ಉನ್ನತ ವಿಚಾರ ತೊರೆದು ಹೋಗುವುದಿಲ್ಲ.
ಆದ ಕಾರಣ ಉಪಾಧ್ಯಾಯರೊತ್ತಿಗೆ ಅರ್ಜಿ ಹಾಕುವುದಿಲ್ಲ ಎಂಬುದಾಗಿ ನುಡಿದನು. ನೋಡಿದಿರ ಸಜ್ಜನರುಗಳಿರ, ಯಾವ ಶಿವಾನಂದರ ಆಂತರ್ಯವು ಸರ್ವವೂ ಅಂತರ್ಬಾಹ್ಯವು ಸದ್ಗುರುಮಯವಾಗಿ ಹೋಗಿತ್ತು. ಸದ್ಗುರುವಿನ ಸಚ್ಚಿಂತನೆ, ಸೇವೆ, ಗುರು ಧ್ಯಾನ, ಗುರುವಿನ ಸ್ಥಾನದಳು ನೆಲೆನಿಂತು ಜನ್ಮ ಸಾರ್ಥಕ್ಯ ಹೊಂದಬೇಕೆಂಬುವ ಅಚಲವಾದ ನಂಬಿಕೆ, ನಿಷ್ಠೆ, ಭಕ್ತಿ, ಶ್ರದ್ಧೆ ಶ್ರೀ ಶಿವಾನಂದರ ಆಂತರ್ಯದಳು ಅಚಲವಾಗಿ ದೃಢವಾಗಿ ನಿಂತಿದ್ದರಿಂದ ಉಪಾಧ್ಯಾಯರೊತ್ತಿಗೆ ತಾನು ಅರ್ಜಿಯನ್ನು ಹಾಕಲಿಕ್ಕಿಲ್ಲ ಅನ್ನುವಂಥ ದೃಢ ಭಾವವನ್ನು ವ್ಯಕ್ತಪಡಿಸ್ತಕ್ಕಂಥವರಾದರು. ಆವಾಗೆ ಶ್ರೀ ಶಿವಪುತ್ರರು ಶಿಷ್ಯನನ್ನ ಸಮೀಪ ಕೂಡಿರಿಸಿಕೊಂಡು, ಭಗವಂತನ ಇಚ್ಛೆ ಇದ್ದಂಗ ಆಗಲಿ, ಆದರೆ ನೀನು ಅರ್ಜಿ ಹಾಕೋದು ಹಾಕು. ಸದ್ಗುರು ಕೃಪೆಯಿಂದ ಉದ್ಯೋಗ ದೊರಕಿದರೆ ಮುಂದಿನ ಚಿಂತನೆ ನಡೆಸೋಣ ಎಂಬುದಾಗಿ ಪ್ರೀತಿಯಿಂದ ಸಲಹೆ ಇತ್ತರು. ಅರ್ಜಿ ನಮೂನೆ ಸಲ್ಲಿಸುವಂತೆ ಆಜ್ಞಾ ಮಾಡಿ ಶಿಷ್ಯನನ್ನ ಸದ್ಗುರುಗಳಿರುವರು ಹುಟ್ಟೂರಾದ ಅರಸೀಕೆರೆಗೆ ಕಳುಹಿಸಿದರು. ನೋಡಿದಿರ ಸಜ್ಜನರುಗಳಿರ, ಯಾವ ಗುರು ಪರಮಾತ್ಮರ ಅಂತಃಕರಣ ಸದಾ ಶಿಷ್ಯನ ಅಭಿವೃದ್ಧಿಗಾಗಿ, ಶಿಷ್ಯೋತ್ತಮರ ಅಂತರ್ಬಾಹ್ಯದ ಶ್ರೇಷ್ಠತಮವಾದ ಸದ್ಭಾವಯುಕ್ತ ಪರಮೋನ್ನತಿಯ ಕಡೆಗೆ ಗುರುವಿನ ಆಂತರ್ಯ ಸದಾ ಅಂಬಲಿಸುವುದು ಅಂತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಯನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಅರಿಯಬಹುದಾಗಿದೆ. ಹಾಗೆ ಅರ್ಜಿಯನ್ನು ಸಲ್ಲಿಸುವುದಿಲ್ಲ ಎಂದ ಶಿಷ್ಯೋತ್ತಮನಿಗೂ ಸಹ ಗುರುಗಳು ಕೃಪಾಶೀರ್ವಾದವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸುವಂತೆ ಸಂತೈಸಿ ಕಳುಹಿಸಿದರು. ಶಿವಾನಂದರು ಹುಟ್ಟೂರಿಗೆ ಬಂದಾಗ್ಗೆ ಅನೇಕ ವರ್ಷಗಳ ನಂತರ ಮಗನನ್ನ ಕಂಡ ಆನಂದದಳು ಪೂಜಾರಿ ಬೀರಪ್ಪ ಭಾವಪರವಶರಾದರು. ಇಬ್ಬರು ಆನಂದಮಯರಾದರು. ಅಲ್ಲದೆ ಕ್ಯಾದಿಗುಂಟೆ ಮಾವನ ಮನೆಯಲ್ಲಿ ಪಶ್ವಾದಿಗಳನ್ನು ಕಾಯುತ್ತಿದ್ದ ಮುದ್ದಲಿಂಗಪ್ಪನನ್ನು ಅವರಿಂದ ಬಿಡಿಸಿಕೊಂಡು ಕರೆತಂದಿದ್ದರು. ತಂದೆ ಮಗ ಈರ್ವರು ಕೂಲಿ ನಾಲಿ ಮಾಡುತ್ತಾ ತುತ್ತು ಅನ್ನಕ್ಕೆ ಕೊರತೆ ಇಲ್ಲದೆ ಗುರುಕೃಪೆಯಿಂದ ಜೀವನವನ್ನ ನಡೆಸುತ್ತಿದ್ದರು. ನೋಡಿದರ ಸದ್ಭಕ್ತರುಗಳಿರ, ಸುಮಾರು 10-15 ವರ್ಷಗಳ ನಂತರ ತನ್ನ ತಂದೆಯನ್ನ ಕಾಣುವಂತಹ ಯೋಗ ಭಾಗ್ಯ ಶಿವಾನಂದರದಾಯಿತು. ಆ ನಿಮಿತ್ತ ತಂದೆ ಮತ್ತು ಮಗ ಪಿತೃ ಸುತನಲ್ಲಿ ಸದ್ಭಾವದಿಂದ ಆನಂದದ ತೆರೆಗಳು ಅಲೆಗಳು ತೇಲಿ ಬರತಕ್ಕಂಥದ್ದಾಯಿತು. ಶಿವಾನಂದರು ತನ್ನ ಜೀವನದ ವೃತ್ತಾಂತವನ್ನೆಲ್ಲ ತನ್ನ ತಂದೆ ಮತ್ತು ಅಣ್ಣನಿಗೆ ಅರುಹಿದರು. ಬಾಲ್ಯದಲ್ಲಿ 4-5 ವರ್ಷದ ಬಾಲಕನಾಗಿದ್ದಾಗೆ ಅರಸೀಕೆರೆಯಿಂದ ತನ್ನ ಮಾವಂದಿರ ಮನೆಗೆ ಕ್ಯಾದಿಗುಂಟೆಗೆ ಬಂದಿದ್ದಂತಹ ಬಾಲಕನು ಮರಳಿ ಹಿಂತಿರುಗಿ ಗುರುಕೃಪೆಯನ್ನು ಪಡೆದು ತನ್ನ ತಂದೆಯನ್ನ ದರ್ಶನ ಮಾಡಲಿಕ್ಕೆ ಹೋದಂತಹ ಈ ಪವಿತ್ರ ಕ್ಷಣದಲ್ಲಿ ಅನೇಕ ವಿಚಾರಗಳನ್ನ ತನ್ನ ತಂದೆ ಮತ್ತು ಅಣ್ಣನಿಗೆ ಅರುಹುವಂತವರಾದರು ಶಿವಾನಂದರು. ಸದ್ಗುರು ಶ್ರೀ ಸಿದ್ಧಾರೂಢರ ವರಪ್ರಸಾದ ಕೃಪೆಯಿಂದ ಶ್ರೀಗಳಿರುವರ ಆಶೀರ್ವಾದ ಬಲದಿಂದ ಬದುಕಿ ಉಳಿದಿರುವುದಾಗಿ ಸಂತಸಗೊಂಡರು. ಶ್ರೀಗಳು ಉಪಾಧ್ಯಾಯ ವೃತ್ತಿಗೆ ಅರ್ಜಿ ಹಾಕುವ ಸಲುವಾಗಿ ತಿಳಿಸಿರುವಂತೆ ಗುರುವಿನ ಆಜ್ಞೆ ಪಾಲಿಸಬೇಕೆಂದು ಪೂಜಾರಿ ಬೀರಪ್ಪನವರು ಸಹಮತ ವ್ಯಕ್ತಪಡಿಸಿದರು. ಅದರಂತೆ ಮರುದಿನವೇ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಕ್ರೋಢೀಕರಿಸಿ 2-3 ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ನಂತರ ತಂದೆ ಮತ್ತು ಅಣ್ಣನ ಅನುಮತಿ ಪಡೆದು ಪುನಃ ಹುಬ್ಬಳ್ಳಿಯ ಸದ್ಗುರು ಚರಣಗಳಲ್ಲಿ ಸೇವಾ ನಿರತರಾದರು. ನಡೆದ ಸಂಗತಿಗಳನ್ನೆಲ್ಲ ಶ್ರೀಗಳೀರುವರಿಗೆ ಅರುಹಿದರು.
ಹಾಗೆ ಪುನಃ ಶಾಸ್ತ್ರಾಭ್ಯಾಸವು ಪುನರಾರಂಭವಾಯಿತು. ಶಿಷ್ಯನಲ್ಲಿ ದೇಹಾಭಿಮಾನವನ್ನು ಬಿಡಿಸಿ ನಿರಭಿಮಾನ ಸ್ಥಿತಿಗೆ ತರಲು ಸದ್ಗುರುಗಳು ಚಿಂತನೆಗೈದು ಸಾಂಖ್ಯಶಾಸ್ತ್ರ ಬೋಧನೆಗೈದರು. ಯಾವ ಈ ಪಂಚೀಕರಣವು ಭಕ್ತೋತ್ತಮರ ಶಿಷ್ಯೋತ್ತಮರ ಆಂತರ್ಯದಲ್ಲಿ ಸಹಜವಾಗಿ ಜನನದಿಂದ ಶರೀರದ ಮೇಲೆ ಅಭಿಮಾನ ಬಂದಿರತಕ್ಕಂಥದ್ದಾಗ್ತದೆ. ಅಂಥ ಅಭಿಮಾನವನ್ನು ನೀಗಿಸಿ ನಿರಭಿಮಾನದ ನಿಜ ಸ್ಥಿತಿಯನ್ನ ಶಿಷ್ಯೋತ್ತಮನ ಆಂತರ್ಯದಲ್ಲಿ ಪ್ರಥಮತಃ ಬೆಳಗಿಸುವುದೇ ಗುರುವಿನ ಗುರುಕಾರ್ಯವಾಗಿದೆ. ತನ್ನಿಮಿತ್ತ ಗುರುಗಳು ಪ್ರಥಮತಃ ಪಂಚೀಕರಣದ ವಿಚಾರವನ್ನೇ ಬೋಧಿಸಲಿಕ್ಕೆ ಹತ್ತಿದರು. ಮತ್ತು ಯಾವ ಅಭಿಮಾನವೇ ಬಂಧ, ನಿರಭಿಮಾನವೇ ಮೋಕ್ಷ ಎಂಬುವ ಸಾರವನ್ನ ಜಗತ್ತಿಗೆ ಸಾರುವ ಶಾಸ್ತ್ರದ ಸಂಗತಿಗಳಂತೆ ಅಭಿಮಾನಕ್ಕೂ ನಿರಭಿಮಾನಕ್ಕೂ ಮನವೇ ಕಾರಣವಿರುವುದು. ತನ್ನಿಮಿತ್ತ ಮನವೇ ಬಂಧಕ್ಕೆ, ಮನವೇ ಮೋಕ್ಷಕ್ಕೆ ಕಾರಣವಿರುವುದು. ಅಂಥ ಮನವನ್ನ ಸೂಕ್ಷ್ಮವಾಗಿ ಎಳೆಯಾಗಿ ಮನದ ಸಂಗತಿಗಳನ್ನೇ ಬಿಡಿಸಿ ಅಂತಃಕರಣ ಶುದ್ಧಿ ದ್ವಾರ ಶ್ರೇಷ್ಠ ಯಥಾರ್ಥ ಜ್ಞಾನ ಸ್ವರೂಪವನ್ನು ಅರಿಯಲಿಕ್ಕೆ ಮನವೇ ಕಾರಣವಿರುವುದು. ತನ್ನಿಮಿತ್ತ ಶಿಷ್ಯನ ಆಂತರ್ಯವನ್ನ ನಿರಭಿಮಾನ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ಶುದ್ಧವಾದ ಸತ್ಕಾರ್ಯವನ್ನ ಗುರುಗಳು ಪಂಚೀಕರಣ ಬೋಧನೆಯೊಂದಿಗೆ ಅಥವಾ ಸಾಂಖ್ಯಶಾಸ್ತ್ರದ ಬೋಧನೆಯೊಂದಿಗೆ ಆರಂಭ ಮಾಡುವಂಥವರಾದರು ಮತ್ತು ಅಂತಹ ಸಾಂಖ್ಯಶಾಸ್ತ್ರವನ್ನ ಬೋಧನೆಗೈದರು. ಯಾವ ಈಶ್ವರನ ಪಂಚಮುಖಗಳಾದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನದಿಂದ ಕ್ರಮವಾಗಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಉದಯಿಸಿದವು. ಈ ಪಂಚಭೂತಗಳ ಭಾಗಾಂಶದಿಂದ ಶರೀರವು ಉತ್ಪತ್ತಿಯಾಗಿದೆ. ಹೇಗೆಂದರೆ ಪಂಚಭೂತಗಳು 5, ಅವುಗಳನ್ನು ಅರ್ಧ ಭಾಗ ಮಾಡಿ ಕೂಡಲು 10 ಆದವು. ಆ 10ರಲ್ಲಿ 1/5 ಭಾಗವನ್ನು ಹಾಗೆಯೇ ಇಟ್ಟು ಉಳಿದ 1/5 ಭಾಗವನ್ನು ಪುನಃ ಪ್ರತಿಯೊಂದರಲ್ಲೂ 4 ಭಾಗ ಮಾಡಲು 20 ಆದವು. ಈ ಮುಂಚೆ ಹಾಗೆಯೇ ಇಟ್ಟಿದ್ದ 5 ಅರ್ಧ ಭಾಗವನ್ನು 20ಕ್ಕೆ ಸೇರಿಸಲು 25 ಆದವು. ಈ 25 ತತ್ವಗಳಿಂದ ಕೂಡಿರುವುದೇ ಸ್ಥೂಲ ಶರೀರವು. ಪಂಚಮೂಲ ತತ್ವಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯ ಅರ್ಧ ಭಾಗವಾಗಿ ಕ್ರಮವಾಗಿ ಜ್ಞಾತೃ, ಜೀವನ, ವ್ಯಾನ, ನಾಡಿ, ನೇತ್ರೇಂದ್ರಿಯ, ರಸ, ವಾಯುರೇಂದ್ರಿಯಾಗಿಯಾಗಿ ಉತ್ಪತ್ತಿಯಾಗಿರುವುದು. ಆ ನಂತರ ಪ್ರತಿಯೊಂದು ಮೂಲತತ್ವವು ಉಳಿದ ತತ್ವ ಅಂಶಗಳಲ್ಲಿ ಸೇರಿಕೊಂಡು ಪಂಚ ಅಂತಃಕರಣಗಳು, ಪಂಚವಾಯುಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು, ಪಂಚ ಕರ್ಮೇಂದ್ರಿಯಗಳು ಉಂಟಾಗಿರುವವು ಎಂಬುದನ್ನು ಶ್ರೀ ಬಸವಾನಂದ ಸ್ವಾಮಿಗಳವರು ಉದಾಹರಣೆಗಳ ಮೂಲಕ ವಿವರಿಸಿ ಬೋಧಿಸುತ್ತಿದ್ದರು. ಯಾವ ಜೀವನನ್ನ ಕೂಡಿದಾಗೆ 25 ತತ್ವಗಳು ಪ್ರಕಟಗೊಳ್ಳುತ್ತದೆ. ಅಂಥ 25 ತತ್ವಗಳ ಸಾರೀಭೂತವಾಗಿರ್ತಕ್ಕಂಥ ಪರಮೋನ್ನತವಾದ ಪಂಚೀಕರಣದ ವಿಚಾರವನ್ನ ಶ್ರೀ ಬಸವಾನಂದ ಸ್ವಾಮಿಗಳವರು ಅನುಭವಜನ್ಯ ವಿಚಾರಗಳಿಂದಲೂ ಅವರ ಶಾಸ್ತ್ರ ಉತ್ಪತ್ತಿಯ ಪರಮೋಚ್ಚವಾಗಿರ್ತಕ್ಕಂತಹ ಜ್ಞಾನಾಮೃತದ ಸಾರದಿಂದ ಶಿವಾನಂದರಿಗೆ ಸಾಂಖ್ಯಶಾಸ್ತ್ರದ ಬೋಧನೆಗಳನ್ನು ಅರ್ಥೈಸುವಂಥವರಾದರು, ಬೋಧಿಸುವಂಥವರಾದರು. ಸಂಶಯವಿದ್ದಲ್ಲಿ ತತ್ಕ್ಷಣದಲ್ಲಿ ಪರಿಹರಿಸುತ್ತಿದ್ದರು. ಹೀಗೆ ಪಂಚೀಕರಣದಲ್ಲಿರುವ 3 ಭಾಗಗಳಾದ ಭಾಗಮಯ, ಅಂಶಮಯ ಹಾಗೂ ಗುಣಮಯ ಪಂಚೀಕರಣವನ್ನು ಶಿಷ್ಯನಿಗೆ
ಪರಿಪೂರ್ಣವಾಗಿ ಅರ್ಥೈಸುತ್ತೆ ಶಾಸ್ತ್ರ ಬೋಧನೆಯಲ್ಲಿ ನಿತ್ಯ ನೇಮದಿಂದ ನಿರತರಾಗಿದ್ದರು. ಗುರು ಶಿಷ್ಯರಿರುವರು ಶಾಸ್ತ್ರ ಬೋಧನೆಯನ್ನ ಗುರುಮುಖೇನ, ಶಾಸ್ತ್ರ ಶ್ರವಣವನ್ನ ಶಿಷ್ಯೋತ್ತಮನು ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆಯಿಂದ ಜಗದ ಲೋಕದ ವ್ಯವಹಾರಗಳನ್ನು ಮರೆತು ಪರಿಪೂರ್ಣವಾಗಿ ಅರಿತು ಸಂಶಯಗಳಲ್ಲಿದ್ದಲ್ಲಿ ಶಿಷ್ಯನಲ್ಲಿ ವಿಚಾರ ಮಾಡುತ್ತಾ ಆನಂದದಿಂದ ಸಕಲ ಪಂಚೀಕರಣದ ಸಚ್ಚಾಸ್ತ್ರಗಳನ್ನ ಅರಿಯುವಂಥವರಾದ ಶಿಷ್ಯನಾದ ಶಿವಾನಂದರಲ್ಲಿ ತೀವ್ರವಾದ ಶ್ರದ್ಧಾಯುಕ್ತ ಕಲಿಕಾಸಕ್ತಿ ಇದ್ದುದರಿಂದ ಗುರುಬೋಧೆ ಕಲಿಕೆ ಎಂಬುದು ಒಂದು ಬಗೆಯಲ್ಲಿ ಅಯಸ್ಕಾಂತ ಕಬ್ಬಿಣದ ಆಕರ್ಷಣೆಯೋಪಾದಿಯಲ್ಲಿ ಗುರು ಶಿಷ್ಯರ ನಿತ್ಯ ನೇಮಯುಕ್ತ ಬೋಧೆ ಕಲಿಕೆ ಯಾವ ಪ್ರತಿಬಂಧಕವಿಲ್ಲದೆ ನಡೆಯುವುದಾಗಿತ್ತು. ನೋಡಿದಿರ ಸದ್ಭಕ್ತರುಗಳಿರ, ಗುರುಪದೇಶವಾದ ನಂತರ ಶಿಷ್ಯನಲ್ಲಿ ಗುರುಚರಣಗಳಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ನಿಷ್ಠೆ ಮೊಳಗಬೇಕಾಗ್ತದೆ ಮತ್ತು ಸಕಲ ಸಚ್ಚಾಸ್ತ್ರಗಳನ್ನ ಅರಿಯುವಲ್ಲಿ ಶಿಷ್ಯನು ತೀವ್ರ ಶ್ರದ್ಧೆಯನ್ನ ಇಡಬೇಕಾಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿಯೂ ಶ್ರದ್ಧಾವಾನ್ ಲಭತೋ ಜ್ಞಾನಂ ಅಂಥೇಳಿ ಭಗವಂತನು ತನ್ನ ಲೀಲೆಯನ್ನು ಪ್ರಕಟಗೊಳಿಸಿರ್ತಕ್ಕಂಥ ಯಾವ ಶಿಷ್ಯೋತ್ತಮನಲ್ಲಿ ಗುರುಚರಣದಲ್ಲಿ ಗುರುವಿನ ಮುಖವಾಣಿಯಿಂದ ಅರಿಯಬೇಕಾದ ಸಚ್ಚಾಸ್ತ್ರಗಳಲ್ಲಿ ಶ್ರದ್ಧೆಯುಳ್ಳಂಥವನಾಗಿರುವನೋ ಅಂತ ಶಿಷ್ಯನಿಗೆ ಜ್ಞಾನೋಪದೇಶವು ತೀವ್ರವಾಗಿ ಅಂತಃಕರಣದಲ್ಲಿ ಬೆಳಗುವುದಾಗುವುದು ಎಂಬುವ ಭಗವಂತನ ನುಡಿಯನ್ನ ಸತ್ಯ ಮಾಡಿ ತೋರಿಸಿದಂತಹ ಈ ಗುರು ಶಿಷ್ಯರ ಘಟನೆಯನ್ನ ಇಲ್ಲಿ ಸ್ಮರಿಸಬಹುದಾಗಿದೆ. ಬೋಧೆ ಕಲಿಕೆ ಯಾವ ಪ್ರತಿಬಂಧಕವಿಲ್ಲದೆ ನಡೆಯುವುದಾಗಿತ್ತು. ಅಂತಹ ಮಹತ್ ಕಾರ್ಯವು ಜರುಗಲೆಂದೇ ಶ್ರೀ ಗುರುವಿನಿಂದ ಉಪದೇಶವನ್ನ ಶಿಷ್ಯನಾಗಿರ್ತಕ್ಕಂಥವನು ಸ್ವೀಕರಿಸಬೇಕು. ಶಾಸ್ತ್ರ ಶ್ರವಣವಾಗದೆ ಗುರುವಿನ ಸದ್ಬೋಧೆಯ ಅಂತರಂಗದಲ್ಲಿ ಪ್ರಕಟ ಆಗಲಿಲ್ಲ ಅಂತ ಹೇಳಿದ್ರೆ ಉಪದೇಶವನ್ನ ಪಡೆದಂತಹ ಶಿಷ್ಯನಲ್ಲಿ ಸಂಶಯಗಳು ನಿವಾರಣೆ ಆಗಲಿಕ್ಕಿಲ್ಲ. ವಿಚಾರದಿಂದ ಮಾತ್ರ ಶಿಷ್ಯೋತ್ತಮನಲ್ಲಿ ಜನನದಿಂದ ಬಂದಿರತಕ್ಕಂತಹ ಅವಿದ್ಯೆ, ಅಂಧಕಾರ, ಅಜ್ಞಾನಾದಿ ಸಂಶಯಗಳು ನಿವಾರಣೆಗೊಂಡು ಜ್ಞಾನಶೀಲನಾಗಲಿಕ್ಕೆ ಈ ಜಡ ದೇಹದ ಮತ್ತು ಶಿವ ಜೀವ ಜಡ ಭೇದವನ್ನ ಅರಿತು ಜ್ಞಾನಶೀಲನಾಗಿ ಪರಮೋನ್ನತವಾದಂತಹ ಯಥಾರ್ಥ ಜ್ಞಾನ ಸ್ವರೂಪವನ್ನು ಅರಿತು ಸದಾ ಬ್ರಹ್ಮಚಿಂತನೆ, ಬ್ರಹ್ಮಧ್ಯಾನ, ಗುರು ಧ್ಯಾನದಲ್ಲಿ ರಥನಾಗಲಿಕ್ಕೆ ಸಕಾರಣವಾಗ್ತಕ್ಕಂಥದ್ದಿದೆ. ಅಂಥ ಪವಿತ್ರವಾದಂತಹ ಗುರುಬೋಧೆ ಮತ್ತು ಕಲಿಕೆ ಪ್ರತಿಬಂಧಕವಿಲ್ಲದೆ ನಡೆಯುವುದಾಗಿದೆ. ಮುಂದೆ ಶ್ರೀಮದ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರ ಸಹಿತ ವೇದಾಂತ ಸಾರವಾದ ಸದ್ಗ್ರಂಥಗಳನ್ನ ವಿಚಾರ ಮಾಡುವುದಾಗಿ ನಿಶ್ಚಯವಾಯಿತು. ಪಂಚೀಕರಣದ ತತ್ವಶಾಸ್ತ್ರವನ್ನು ಅರಿತ ನಂತರ ಶ್ರೀಮದ್ ನಿಜಗುಣ ಶಿವಯೋಗಿ ಅಪ್ಪಂಗಲವರ ಷಟ್ಶಾಸ್ತ್ರಗಳ ಸಹಿತವಾಗಿ ವೇದಾಂತ ಉಪನಿಷತ್ಗಳ ಸಾರವನ್ನ ಅರಿಯುವಂತಹ ವೇಳಾಪಟ್ಟಿ ಸತ್ಸಂಕಲ್ಪ ನಿರ್ಧಾರವಾಯಿತು. 3-4 ಮಾಸಗಳು ಉರುಳಿದ್ದವು. ಒಂದು ದಿನ ಶಿವಾನಂದರ ಹುಟ್ಟೂರು ಅರಸೀಕೆರೆಯಿಂದ ಪುನಃ ಲಕೋಟಿ ಎಂದು ಶಾಂತಾಶ್ರಮಕ್ಕೆ ಬಂದು ಶ್ರೀ ಶಿವಪುತ್ರ ಸ್ವಾಮಿಗಳವರ ಕೈ ಸೇರಿತು. ಆ ದಿನದ ಶಾಸ್ತ್ರಾಧ್ಯಯನಾರಂಭಕ್ಕೂ ಮೊದಲು ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರ ಸಮ್ಮುಖದಲ್ಲಿ ಲಕೋಟೆಯನ್ನು ತೆರೆದರು. ಅದರಲ್ಲಿ ಶಿವಾನಂದರಿಗೆ ಈ ಹಿಂದೆ ಶ್ರೀಗಳ ವಾಣಿಯನ್ನ ಅನುಸರಿಸಿ ಉಪಾಧ್ಯಾಯ ವೃತ್ತಿಗೆ ಅರ್ಜಿ ಹಾಕಿದ್ದರು. ಅರ್ಜಿಯನ್ನು ಮಾನ್ಯ ಮಾಡಿ ಸರ್ಕಾರದವರು ಧರ್ಮರಾಯಗುಡಿ ಬೀದಿಯ ಶಾಲೆ ಬಸವನಗುಡಿ ಬೆಂಗಳೂರು ಇಲ್ಲಿಗೆ ಆದೇಶ ಮಾಡಿ ಪ್ರತಿಯನ್ನು ಕಳುಹಿಸಿಕೊಟ್ಟಿರುವುದಾಗಿತ್ತು. ನೋಡಿದಿರ ಸದ್ಭಕ್ತರುಗಳಿರ, ಶ್ರೀ ಗುರುವಿನ ಕೃಪಾಶೀರ್ವಾದದ ಬಲದಿಂದಲೋ, ಗುರು ಸೇವೆಯನ್ನು ಮಾಡಿದ್ದರ ಫಲದಿಂದಲೋ, ಗುರುಚರಣಗಳಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆ ನಂಬಿಕೆಯನ್ನು ಇಟ್ಟಿದ್ದರ ಫಲದಿಂದಲೋ
ಗುರುವಿನ ಅಂತಃಕರಣದಲ್ಲಿ ಶಿಷ್ಯನ ಸದ್ಭಾವಯುಕ್ತ ಸೇವೆಯು ಅರ್ಹವಾಗಿದ್ದರ ಫಲದಿಂದಲೋ, ಅರ್ಜಿಯನ್ನ ಸಲ್ಲಿಸಿದ್ದರ ಮಾತ್ರದಿಂದ, ಗುರುವಿನ ಆಜ್ಞೆಯನ್ನ ಪಾಲಿಸಿದ್ದರ ಮಾತ್ರದಿಂದ 7ನೇ ತರಗತಿ ಉತ್ತೀರ್ಣರಾಗಿದ್ದಂಥ ಶಿವಾನಂದರಿಗೆ ಬೋಧಕವೃತ್ತಿಗೆ ಅರ್ಹರೆಂದು ಸರ್ಕಾರದವರು ಭಾವಿಸಿ ಅವರನ್ನು ಆಯ್ಕೆ ಮಾಡಿ ಅಂದಿನ ಕಾಲದಲ್ಲೂ ಇದ್ದಂತಹ ಸರ್ಕಾರದ ನಿಯಮದ ಪದ್ಧತಿಯಂತೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶದ ಪ್ರತಿಯನ್ನ ಕಳುಹಿಸಿಕೊಟ್ಟಿರುವಂತವರಾಗಿದ್ದರು. ಬೋಧಕ ವೃತ್ತಿಗೆ ಹಾಜರಾಗಲು 15 ದಿನಗಳ ಗಡುವು ನೀಡಿದ್ದರು. ಅದಾಗಲೇ 10 ದಿನಗಳು ಕಳೆದು ಹೋಗಿದ್ದವು. ಶ್ರೀಗಳೀರುವರೆಗೂ ಸಂತೋಷವಾಯಿತು. ಬಾಲ್ಯದಿಂದ ಶಿವಾನಂದನು ಸಹನೆಯಿಂದ ಅನುಭವಿಸಿದ ಪರಿಪರಿಯಾದ ಕಷ್ಟಕೋಟಲೆಗಳನ್ನು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಪರಿಹರಿಸಿದರು. ಸದ್ಗುರುವಿನ ಪಾದಚರಣ ಹಿಡಿದ ನರನನ್ನ ಎಂದೆಂದಿಗೂ ಸದ್ಗುರು ಪೊರೆಯುವನು ಎಂದರು. ಆ ಶ್ರೀಗಳಿರುವರು ಪರಮಾನಂದವನ್ನ ಹೊಂದಿ ಯಾವ ಬಾಲ್ಯದಿಂದ ಶಿಶುವಾಗಿದ್ದಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡರು ಶಿವಾನಂದರು. ಆ ನಂತರ ಪರರ ಮನೆಯಲ್ಲಿ ಗಟ್ಟಿಪಿಂಡವಾಗಿ ಬೆಳೆಯುತ್ತಾ ಅಲ್ಲಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಾ ಶಿಕ್ಷಣಾಸಕ್ತಿಯನ್ನು ಹೊಂದಿ ಪರರ ಮನೆಯಳು ಸೇವೆಯನ್ನು ಮಾಡುತ್ತಾ ತುತ್ತು ಅನ್ನಕ್ಕಾಗಿ ಪರರ ಮನೆಯಲ್ಲಿ ವಾಸವಿದ್ದು ಶಿಕ್ಷಣವನ್ನು ಪಡೆದು ನಾನಾ ಪ್ರಕಾರದ ಉಪಟಳಗಳನ್ನು ಅನುಭವಿಸಿ ನಿಂದನೆಗಳನ್ನು ಅನುಭವಿಸಿ ಮತ್ತು ಪರರ ಗೃಹಗಳಲ್ಲೂ ಸೇವೆಯನ್ನು ಮಾಡುತ್ತಾ ಅನ್ನವನ್ನು ಸ್ವೀಕರಿಸುತ್ತಾ ನಿಷ್ಕಾಮ್ಯ ಭಾವದಿಂದ ನಾಟಕದ ಕಂಪನಿಯಳು ಸೇವೆಯನ್ನು ಮಾಡುತ್ತಾ ಹಾಗೆ ಹಗಲು ರಾತ್ರಿ ಎನ್ನದೆ ಮಹಾತ್ಮರ ಪಾತ್ರಗಳನ್ನ ನಡೆಸುತ್ತಾ ಸದಾ ಭಗವತ್ ಚಿಂತನೆಯನ್ನ ಮಾಡಿ ಆಕಸ್ಮಿಕವಾಗಿ ಹುಬ್ಬಳ್ಳಿಪುರಕ್ಕೆ ತೆರಳಿ ಶ್ರೀ ಸಿದ್ಧಾರೂಢರ ಪವಿತ್ರವಾದ ದಿವ್ಯ ಮೂರ್ತಿಯ ದರ್ಶನಗೈದದ್ದರ ಫಲವಾಗಿ ಶ್ರೀ ಗುರುನಾಥಾರೂಢರ ದಿವ್ಯ ಮೌನವನ್ನ ತನ್ನ ಮೌನದೊಳಗೆ ಬೆರೆಸಿದ್ದರ ನಿಮಿತ್ತವಾಗಿ ಶ್ರೀ ಶಿವಪುತ್ರ ಸ್ವಾಮಿಗಳವರ ಕೃಪಾ ನೇತ್ರದೃಷ್ಟಿಗೆ ಪಾತ್ರವಾಗಿದ್ದರ ಫಲವಾಗಿ ಶ್ರೀ ಬಸವಾನಂದರ ಸಾನ್ನಿಧ್ಯದೊಳು ಉಪದೇಶಾಮೃತ ಕರುಣಿಸಿದ್ದಂತರ ಫಲವಾಗಿ ಗುರು ಸೇವೆಯನ್ನ ನಡೆಸಿದ್ದರ ಫಲವಾಗಿ ಗುರುವಿನ ಚರಣ ಕಮಲಗಳು ಭಕ್ತಿ ಶ್ರದ್ಧೆ ನಂಬಿಕೆಯನ್ನ ಶಿವಾನಂದರು ಆಂತರ್ಯದಲ್ಲಿ ಹೊಂದಿದ್ದರ ಫಲವಾಗಿ 7ನೇ ತರಗತಿ ಉತ್ತೀರ್ಣರಾಗಿದ್ದಂತಹ ಶಿವಾನಂದರಿಗೆ ಸರ್ಕಾರದವರು ಮಾನ್ಯ ಮಾಡಿ ಉಪಾಧ್ಯಾಯ ವೃತ್ತಿಗೆ ಮಾನ್ಯ ಮಾಡಿ ಅವರಿಗೆ ಆಯ್ಕೆ ಮಾಡಿದಂತಹ ಪರಮ ಪವಿತ್ರ ಕಾರ್ಯವಾದರೂ ಜರುಗಿಹುದಾಗಿದೆ ಎಂಬುದಾಗಿ ಮಹಾತ್ಮರಾಗಿರ್ತಕ್ಕಂಥ ಶ್ರೀ ಶಿವಪುತ್ರ ಶ್ರೀ ಬಸವಾನಂದರು ಆನಂದಮಯರಾದರು ಹಾಗೂ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ವರಪ್ರಸಾದವಿಹುದೆಂದು ಭಾವಿಸುವಂಥವರಾದರು. ಹಾಗೆ ಸದ್ಗುರುನಾಥನನ್ನ ನಂಬಿರ್ತಕ್ಕಂಥ ನರನನ್ನ ಎಂದಿಗೂ ಆತನು ಎಂದೆಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ತತ್ವದಲ್ಲಿ ಒಂದೊಮ್ಮೆ ಹಾಡ್ಯಾರೆ. ಹ್ಯಾಂಗೆ ಹಾಡ್ಯಾರೆ ಅಂತ ಹೇಳಿದ್ರೆ, ಭಕ್ತೋತ್ತಮರಿಗೆ ಸಜ್ಜನರನ್ನ ಯಾವ ಬಗೆಯಲ್ಲಿ ಸದ್ಗುರುನಾಥನಲ್ಲಿರಬೇಕಂತ ಹೇಳಿದ್ರೆ, ಗುರುವೇ ಗತಿ ಎನ್ನೋ ಮನವೇ, ಗುರುವೇ ಗತಿ ಎನ್ನೋ ಮನವೇ, ತತ್ವ ಗುರುವಿನ ಪದ ಚಿಂತಾನೆ ಕಂಡು ಕನವೇ, ಗುರುವೇ ಗತಿ ಎನ್ನೋ ಮನವೇ. ನೋಡಿಪ್ಪ, ಅಂಥ ಗುರುನಾಥನನ್ನ ನೀನೇ ಗತಿ ಅನ್ನು ಅಂತ ಹೇಳ್ಯಾರ. ಅಂಥ ನೀನೇ ಗತಿ ಅಂತ ಹೇಳಿ ಯಾರು ನಂಬುವನೋ, ಧ್ಯಾನಿಸುವನೋ, ಸ್ತುತಿಸುವನೋ, ಹಾಗೆ ನಡೆಯುವನೋ ಅಂಥಾತನನ್ನ ಗುರು ಎಂದೆಂದಿಗೂ ಪರೆಯುವನು ಅಂಥೇಳಿ ಶ್ರೀಗಳಿರುವರು ವಿಚಾರ ಮಾಡಿದರು. ಈ ದಿನವೇ ನೀನು ಪ್ರಯಾಣ ಮಾಡು, ನಿನ್ನ ಕರ್ತವ್ಯಕ್ಕೆ ಹಾಜರಾಗು, ಪ್ರಾಮಾಣಿಕವಾಗಿ ಮಕ್ಕಳಿಗೆ ಪ್ರೀತಿ ಮಮತೆ ಕರುಣೆಯಿಂದ ಕಾಣುತ್ತಾ ಬೋಧಿಸುವಂಥವನಾಗು ಎಂದು ಅರಸಿದರು. ಮಹಾತ್ಮರೀರ್ವರು ಹಾಗೆ ಅರಸಿ ಆರೈಸಿದರು.
ಆವಾಗೆ ಶಿವಾನಂದರಿಗೆ ಯಾವ ಬಗೆಯ ಆನಂದ ಉಂಟಾಗಲಿಲ್ಲ. ಬದಲಾಗಿ ದಿಗ್ಭ್ರಮೆ, ಗುರುಚರಣಗಳನ್ನು ಬಿಟ್ಟು ಹೋಗಬೇಕೆಂಬ ಅನಾಥ ಭಾವನೆ, ದುಃಖ, ಗುರು ಸೇವೆಯಿಂದ ದೂರವಾಗುವನೆಂಬುವ ಭಾವ, ತೀವ್ರ ಮನೋವ್ಯಾಕುಲತೆ ಹಚ್ಚಿತು. ನೋಡಿದಿರ ಸಜ್ಜನರುಗಳಿರ, ಮಹಾತ್ಮರಿಗೆ ಇರುವರಿಗೂ ಆನಂದವಾದರೆ ಶಿಷ್ಯನಾಗಿರ್ತಕ್ಕಂಥ ಶಿವಾನಂದರಿಗೆ ತನ್ನ ಅಂತರಂಗದಲ್ಲಿ ಆದ ಭಾವನೆಯೇ ಬೇರೆ ಇತ್ತು. ಇಂಥ ಪರಮ ಪವಿತ್ರಮಯವಾಗಿರ್ತಕ್ಕಂಥ ಗುರುಚರಣಗಳನ್ನ ಬಿಟ್ಟು ನಾನು ಉದ್ಯೋಗಕ್ಕೆ ತೆರಳಬೇಕೆ? ಇಂಥ ಪರಮ ಪವಿತ್ರಮಯವಾಗಿರ್ತಕ್ಕಂಥ ಸಚ್ಚಾಸ್ತ್ರಗಳನ್ನ ಅರಿಯುವುದನ್ನು ಬಿಟ್ಟು ನಾನು ಗುರು ಸೇವೆಯಿಂದ ವಿಮುಖನಾಗಿ ಅನಾಥ ಭಾವದಿಂದ ನಾನು ತೆರಳಬೇಕಾಗಬಹುದು ಅಂತ ಹೇಳಿ ದುಃಖ ಉಮ್ಮಳಿಸಿ ಬರ್ತಕ್ಕಂಥದ್ದಾಯ್ತು. ಇದು ಶಿವಾನಂದರ ಆಂತರ್ಯವನ್ನ ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಆದರೆ ಇಂದಿನ ಕಾಲಕ್ಕೂ ಆ ಶಿವಾನಂದ ಅಪ್ಪಂಗಲವರ ಭಾವಕ್ಕೂ ಬಹಳ ವ್ಯತ್ಯಾಸ ಇದೆ. ಇಂದು ಗುರು ಸೇವೆಯಿಂದ ವಿಮುಖರಾಗಲಿಕ್ಕೆ ಬಹಳ ಆನಂದ ಆಗ್ತದೆ, ಗುರುಸ್ಥಾನಕ್ಕೆ ಬರಲಿಕ್ಕೆ ಬಹಳ ದುಃಖ ಆಗ್ತದೆ. ಮತ್ತು ಗುರು ಸೇವೆ ಅಂತ ಹೇಳಿದ್ರೆ ಮನದಲ್ಲಿ ನಾನಾ ಪರಿಪರಿಯಾದ ಅನೇಕ ಭಾವಗಳು ಬಂದು ಬಿಡುವುದನ್ನ ನಾವು ಕಾಣೋದೈತಿ. ಸ್ವಾರ್ಥ ಭಾವದಿಂದ, ಸ್ವಾರ್ಥ ಬುದ್ಧಿಯಿಂದ ಗುರುಸ್ಥಾನಕ್ಕೆ ಬರ್ತಕ್ಕಂಥ ಮಂದಿಯನ್ನ ಇಂದು ನಾವು ಕಾಣಬಹುದಾಗಿದೆ. ಆದರೆ ಅಂದು ಶಿವಾನಂದರ ಯಾವ ಶುದ್ಧ ಭಾವವನ್ನ ಇಂದಿಗೂ ಸಹ ನಾವು ಯಾರಾದರೂ ಭಕ್ತರು ಹೊಂದಿದ್ದೇ ಆದಲ್ಲಿ ಸತ್ಯವಾಗಿ ಅಂತಹ ಪರಮ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಆಂತರ್ಯ ನಮ್ಮದಾಗುವುದರಲ್ಲಿ ಅನುಮಾನವಿಲ್ಲ. ತನ್ನಿಮಿತ್ತ ಯಾವ ಶ್ರೀ ಶಿವಾನಂದ ಸ್ವಾಮಿಗಳವರ ಅಂತರಂಗವನ್ನು ನಾವು ಈ ಪವಿತ್ರ ಸದ್ಗ್ರಂಥದಲ್ಲಿ ಸೂಕ್ಷ್ಮವಾಗಿ ಅರಿತು ಅಂತಹ ಸದ್ಭಾವಯುಕ್ತ ಅಂತಃಕರಣವನ್ನು ಹೊಂದಲಿಕ್ಕೆ ನಾವು ಚಿಂತನೆ ಮಾಡಬೇಕಾದಂತಹ ಸಕಾಲವಿರುವುದು. ಮತ್ತು ಶಿವಾನಂದರೆಂದರೆ ಕೇವಲ ವ್ಯಕ್ತಿಯಲ್ಲ, ರೂಪವಲ್ಲ, ನಾಮವಲ್ಲ. ಆ ಗುರುನಾಥನ ದಿವ್ಯಮಯವಾಗಿರ್ತಕ್ಕಂಥ ಯಾವ ಶುದ್ಧ ಭಾವದ ಅಂತಃಕರಣವನ್ನ ಈ ಪವಿತ್ರ ಸದ್ಗ್ರಂಥದಲ್ಲಿ ಅರಿತು ಹಾಗೆ ಶುದ್ಧ ಭಾವವನ್ನು ನಾವು ಹೊಂದಲಿಕ್ಕಾಗಿ ಈ ಪರಮ ಪವಿತ್ರಮಯ ಸದ್ಗ್ರಂಥವನ್ನು ಶ್ರೀ ಶಿವಾನಂದ ಅಪ್ಪಂಗಲವರು ಕೃಪಾ ಮಾಡಿರ್ತಕ್ಕಂಥವರಿದ್ದಾರೆ. ಇಂತಹ ಪರಮ ಪವಿತ್ರಮಯವಾದ ವಿಚಾರವನ್ನು ಅರಿತು ಆಚರಣೆಯಲ್ಲಿಡಲೆಂದೇ ಭಕ್ತ ಮಹಾಶಯರಿಗಿಂತ ಸದ್ಗ್ರಂಥ ವರದಾನವಾಗಿ ದೊರಕಿರುವುದು. ಆ ಸಂದರ್ಭದಳು ಶಿವಾನಂದರ ಆಂತರ್ಯದಲ್ಲಿ ಮನೋವ್ಯಾಕುಲತೆ ಹಚ್ಚಿತು. ಈ ಶಿಕ್ಷಕ ವೃತ್ತಿಗೆ ನಾನು ತೆರಳಿದರೆ ಸಕಲ ವೇದ ವೇದಾಂತ ವಿದ್ಯಾಪಾರಂಗತನಾಗುವುದು ದುರ್ಲಭ. ಗುರುವಿನ ಮುಖವಾಣಿಯಿಂದ ಅಮೃತ ಪಾನಕ್ಕಿಂತಲೂ ಮಿಗಿಲಾದ ಸದ್ಬೋಧೆ, ಶಾಸ್ತ್ರಾಧ್ಯಯನವು ಮೊಟುಕಾಗಿ ಹೋಗುವುದು ಎಂದು ಘಾಸಿಯಾದರು. ನಮಗೇನಾದರೂ ಇಂಥ ಸಂದರ್ಭ ಒದಗಿ ಬಂದಿದ್ದರೆ ನಾವು ಹ್ಯಾಂಗೆ ಮಾಡುತ್ತಿದ್ವಿ ಎನ್ನುವುದನ್ನ ನಮ್ಮ ಅಂತಃಕರಣವನ್ನು ನಮ್ಮೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಶಿವಾನಂದರು ತನ್ನನ್ನು ಅರಸಿ ಬಂದಂತಹ ಉದ್ಯೋಗವನ್ನು ಸಹ ಅವರು ಲೆಕ್ಕಿಸದೆ ಗುರುಚರಣಗಳೇ ಶ್ರೇಷ್ಠ, ಸಕಲ ವೇದ ವೇದಾಂತ ಶಾಸ್ತ್ರ ಸಚ್ಚಾಸ್ತ್ರಗಳನ್ನ ಅರಿಯುವುದೇ ಶ್ರೇಷ್ಠ ಅನ್ನುವಂತ ಶುದ್ಧ ಭಾವವನ್ನು ನಡೆಸುವಂತವರಾಗ್ಯಾರೆ. ತಕ್ಷಣ ಸಾವರಿಸಿಕೊಂಡು ಧೈರ್ಯ ಬಂದಂತವರಾಗಿ ಶಿವಾನಂದರು ಶ್ರೀಗಳೀರ್ವರಲ್ಲಿ ಹೀಗೆ ವಿನಂತಿಸಿದರು. ಅನಾಥನಾಗಿ ಬಂದಂಥ ನನ್ನನ್ನು ರಕ್ಷಿಸಿ, ಬೇಡದಿದ್ದರೂ ಗುರೂಪದೇಶಗೈದು ಕೈ ಹಿಡಿದು ಕಾಪಾಡಿದ್ದಲ್ಲದೆ ಸಕಲ ಸಚ್ಚಾಸ್ತ್ರಗಳನ್ನು ಬೋಧಿಸುವುದಾಗಿ ಆಜ್ಞಾ ಮಾಡಿರುವವರಾಗಿದ್ದೀರಿ. ಕಾರಣ ಅನಾಥರಾಗಿ ಹೋಗಿದ್ದರು ಶಿವಾನಂದರು. ಅವರಿಗೆ ಯಾರ ಒಲುಮೆಯೂ ಇಲ್ಲದೆ ಭಗವಂತನ ಕೃಪಾಶೀರ್ವಾದ ಒಂದರ ಬಲದಿಂದಲೇ ಅವರು ಅನ್ನ ಆಹಾರಾದಿಗಳು ಮಾತ್ರ ದೊರಕಲೆಂದು ನಾಟಕದ ಕಂಪನಿಗೆ ಸೇರಿ ಅವರು ಹುಬ್ಬಳ್ಳಿಪುರಕ್ಕೆ ಆಕಸ್ಮಿಕವಾಗಿ ಹೋಗಿ ಸಿದ್ಧಾರೂಢರ ಕೃಪೆಯಿಂದ ಶಿವಾನಂದರು ದರ್ಶನ ಭಾಗ್ಯವನ್ನು ಹೊಂದಿ ಗುರುಗಳೀರ್ವರ ದಿವ್ಯ ಮೂರ್ತಿಗಳ ದರ್ಶನ ಬಲದಿಂದ ಗುರುಪದೇಶವಾಗಿರ್ತಕ್ಕಂಥದ್ದನ್ನ
ಸ್ಮರಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂತ ಅನಾಥನಾಗಿ ಬಂದಂತಹ ನನ್ನನ್ನ ಕಾಪಾಡಿದ್ದಲ್ಲದೆ ಸಕಲ ಶಾಸ್ತ್ರಗಳನ್ನು ಬೋಧಿಸುವುದಾಗಿ ಆಜ್ಞಾ ಮಾಡಿರುವವರಾಗಿದ್ದೀರಿ. ಆದರೆ ಇದೀಗ ಶಿಕ್ಷಕ ವೃತ್ತಿಗೆ ನಾನು ಬೆಂಗಳೂರಿಗೆ ಹೋದಲ್ಲಿ ಶಾಸ್ತ್ರ ಶ್ರವಣ ನಿಂತು ಹೋಗುವುದು, ಇದನ್ನು ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲ ಎಂದರು. ಅಲ್ಲದೆ ಉದರ ನಿಮಿತ್ತ ನಾಟಕದಲ್ಲಿ ಅಭಿನಯಿಸುವ ಕಲೆ ಇರುವುದರಿಂದ ತುತ್ತು ಅನ್ನ ದೊರೆಯುವುದು, ಗುರು ಸೇವೆಗೆ ಮಾರ್ಗವಿಹುದು. ಗುರುಚರಣ ಶಾಸ್ತ್ರಾಭ್ಯಾಸವನ್ನ ತೊರೆದು ವೃತ್ತಿಗೆ ಹೋಗುವುದಿಲ್ಲವೆಂಬುದಾಗಿ ಶ್ರೀಗಳಿಗೆ ತಿಳಿಸಿದರು. ನೋಡಿದಿರ ಸದ್ಭಕ್ತರುಗಳಿರ, ಶ್ರೀ ಶಿವಾನಂದರ ಆಂತರ್ಯವು ಗುರುಚರಣಗಳನ್ನಲ್ಲದೆ ಇನ್ನಾವ ವೃತ್ತಿಯೂ ನನಗೆ ಬೇಡ. ಅನ್ನಕ್ಕಾಗಿ ನಾಟಕದಲ್ಲಿ ಅಭಿನಯಿಸುವಂತಹ ಅವಕಾಶವಿದೆ, ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಪರಮಾವಕಾಶ ದೊರೆತಿದೆ, ತನ್ನಿಮಿತ್ತ ನಾನು ಶಿಕ್ಷಕ ವೃತ್ತಿಗೆ ತೆರಳಕ್ಕಿಲ್ಲ ಅಂತ ಹೇಳಿ ಭಾವ ಮಾಡಿದರು. ಶಿಷ್ಯನು ಶಾಸ್ತ್ರ ಅಧ್ಯಯನದ ತೀವ್ರ ಇಚ್ಛೆಯಿಂದ ದೊರಕಿರುವ ಉದ್ಯೋಗವನ್ನೇ ನಿರ್ಲಕ್ಷಿಸುತ್ತಿದ್ದನಲ್ಲ ಎಂಬುದಾಗಿ ಶ್ರೀ ಶಿವಪುತ್ರ ಸ್ವಾಮಿಗಳವರು ಹೀಗೆಂದರು. ಶ್ರೀ ಸಿದ್ಧರ ಕೃಪೆಯಿಂದ ದೊರಕಿರುವ ಉದ್ಯೋಗದಲ್ಲಿ ನಿರತನಾಗು, ನಿನ್ನ ಮುಂದಿನ ಭವಿಷ್ಯದ ಜೀವನಕ್ಕೆ ನೆರವಾಗುವುದು. ಅಲ್ಲದೆ ನಿನ್ನ ನಾಟಕಾಭಿನಯ ವೃತ್ತಿಯು ಶಾಶ್ವತವಲ್ಲ. ಕಂಠದಲ್ಲಿ ಸ್ವರ, ದೇಹದಲ್ಲಿ ಶಕ್ತಿ ಇರುವವರೆಗೆ ನಿನ್ನನ್ನು ನಾಟಕ ಕಂಪನಿಯವರು ಇಟ್ಟುಕೊಳ್ಳುತ್ತಾರೆ. ಆನಂತರ ದೇಹ ಕ್ಷೀಣವಾದಾಗೆ ದೂಡುವರು. ಆದ್ದರಿಂದ ನೀನು ವೃತ್ತಿಗೆ ತೊಡಗಿಸಿಕೊಳ್ಳುವುದೇ ಶ್ರೇಯಸ್ಕರ ಎಂದು ಆಜ್ಞಾ ಮಾಡಿದರು. ಹೀಗೆ ಶ್ರೀ ಶಿವಪುತ್ರ ಸ್ವಾಮಿಗಳವರು ಆಜ್ಞಾ ಮಾಡಿದರು. ಸ್ವಲ್ಪ ಹೊತ್ತು ಮೌನಧಾರಿಯಾಗಿದ್ದ ಶಿವಾನಂದರು ಹೀಗೆಂದರು. ಸದ್ಗುರು ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವೆನು ಎಂದರು. ಆದರೆ ಗುರುಗಳಲ್ಲಿ ಮತ್ತೊಂದು ವಿನಯವಾಗಿ ನಿವೇದಿಸಿದ್ದೇನೆಂದರೆ, ಶ್ರೀ ಶಿವಪುತ್ರ ಸ್ವಾಮಿಗಳವರನ್ನು ಕುರಿತು ಅರಿಕೆ ಮಾಡಿದ್ದೇನೆಂದರೆ, ಪಾಮರನಾಗಿದ್ದ ನನಗೆ ಮಹಾವಾಕ್ಯ ಬೋಧ ಮಾಡಿ ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಿರುವಿರಿ. ಲೋಕ ಕಲ್ಯಾಣ ನಿಮಿತ್ತ ಶ್ರೀ ಬಸವಾನಂದ ಸ್ವಾಮಿಗಳವರಿಗೆ ಸಕಲ ಶಾಸ್ತ್ರಗಳನ್ನು ಬೋಧ ಮಾಡು ಎಂದು ಆಜ್ಞಾ ಮಾಡಿರುವಿರಿ. ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದು ದೊರೆಯುವ ಅಲ್ಪ ಸಮಯದಲ್ಲಿ ಶಾಸ್ತ್ರಾಭ್ಯಾಸ ಮಾಡಲಿಕ್ಕೆ ತೊಡಕಾಗುವುದು. ಅಲ್ಲದೆ ನಿಮ್ಮ ಗುರುವಿನಾಜ್ಞೆ ಪ್ರತಿಬಂಧಕವಾಗುವುದು. ತನ್ನಿಮಿತ್ತ ನಾನು ಉದ್ಯೋಗಕ್ಕೆ ಹೋಗುವುದಿಲ್ಲ ಎಂದು ಹಠ ಹಿಡಿದು ಬಿಟ್ಟರು. ನೋಡಿದಿರಾ, ಗುರುವಿನ ಆಜ್ಞೆಯನ್ನ ಪಾಲಿಸುವೆನು ಎಂದರು. ಆದರೆ ಗುರುವಿನ ಯಾವ ಹಿಂದಿನ ಆಜ್ಞೆ ಇತ್ತಲ್ಲ, ಈತನಿಗೆ ಸಕಲ ವೇದ ಆಗಮ ಉಪನಿಷತ್ ಶಾಸ್ತ್ರಗಳನ್ನ ಬೋಧಿಸು ಅಂತೇಳಿ ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರಿಗೆ ಆಜ್ಞಾ ಮಾಡಿದರು. ಅದನ್ನೇ ಹಿಡಿದಂತ ಶಿವಾನಂದರು ಗುರುವಿನ ಆಜ್ಞೆಯೇ ಪಾಲಿಸ್ತಕ್ಕಂಥದ್ದು ನನ್ನ ಧರ್ಮ, ಆದರೆ ನಿಮ್ಮ ಆಜ್ಞೆಗೆ ಪ್ರತಿಬಂಧಕ ಆಗ್ತೈತಿ, ತನ್ನಿಮಿತ್ತ ನಾ ಹೋಗುವುದಿಲ್ಲ ಅಂತ ಹೇಳಿ ಹಠ ಹಿಡಿದು ಬಿಟ್ಟರು. ಶಿವಾನಂದರ ದೃಢ ನಿಶ್ಚಯವಾದ ನಿರ್ಧಾರದ ನುಡಿಗಳನ್ನ ಕೇಳಿ ಸದ್ಗುರುಗಳು ಮೌನವಾಗಿದ್ದಲ್ಲದೆ, ತಾನೇ ಸಕಲ ಶಾಸ್ತ್ರ ಬೋಧ ಮಾಡು ಎಂಬುದಾಗಿರುವ ಆಜ್ಞೆಗೆ ಭಂಗವಿರುವುದಾಗಿ ಆತನು ವಿಚಾರ ಮಾಡುವುದರಲ್ಲಿ ಸತ್ಯವಿದೆ ಎಂದು ಸ್ವಲ್ಪ ಹೊತ್ತು ಚಿಂತನೆಗೈದರು. ಯಾವ ಶ್ರೀ ಶಿವಪುತ್ರ ಸ್ವಾಮಿಗಳವರು ತನ್ನ ಆಜ್ಞೆಗೆ ಭಂಗ ಬರುವುದಾಗಿ ವಿಚಾರ ಮಾಡುವಂಥವರಾದರು. ತರುವಾಯ ಒಂದು ನಿರ್ಧಾರಕ್ಕೆ ಬಂದಂತವರಾಗಿ ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರಿಗೆ ಆಜ್ಞಾ ಮಾಡಿದ್ದೇನೆಂದರೆ, ನೋಡಿದಿರ ಸಜ್ಜನರುಗಳಿರ, ಸದ್ಗುರುಗಳೀರ್ವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದರು ಶ್ರೀ ಶಿವಾನಂದ ಸ್ವಾಮಿಗಳವರು. ಯಾವ ಗುರುವಿನ ಆಜ್ಞೆಗೆ ಪಾಲಿಸುವುದರ ಜೊತೆಗೆ ಗುರುವಿನ ಆಜ್ಞೆಯನ್ನ ಗುರುಗಳಿಗೆ ಅಂತರಂಗಕ್ಕೆ ನಿವೇದನೆ ಮಾಡಿದರು. ಮತ್ತು ಶಾಸ್ತ್ರೋತ್ಪತ್ತಿಗಾಗಿ ತನ್ನ ಅಂತಃಕರಣದಲ್ಲಿ ಶಾಸ್ತ್ರಾಧ್ಯಯನದ ತೀವ್ರ ಇಚ್ಛೆ ಶಿವಾನಂದರ ಅಂತಃಕರಣದಲ್ಲಿ ಇತ್ತು ಅನ್ನೋದನ್ನ
ಲೋಕಕ್ಕೆ ಪ್ರಕಟ ಮಾಡಿಕೊಡ್ತಕ್ಕಂಥವರಾಗ್ಯಾರ. ಅಂತ ಮಹದ್ ಇಚ್ಛೆ ಇದ್ದಿದ್ದರಿಂದಲೇ ಶಿವಾನಂದರಿಗೆ ಸದ್ಗುರುವಾಗಿ ಬೆಳಗಲಿಕ್ಕೆ, ಇಂಥ ಪರಮ ಪವಿತ್ರಮಯವಾದ ಶ್ರೀ ಸಿದ್ಧಾಶ್ರಮವನ್ನು ಸಂಸ್ಥಾಪನೆಗೊಳಿಸಲಿಕ್ಕೆ ದಿವ್ಯ ಜ್ಞಾನದ ಶಕ್ತಿ ತನ್ನಲ್ಲಿ ಶ್ರೇಷ್ಠೋತ್ತಮವಾಗಿರ್ತಕ್ಕಂತಹ ಶಕ್ತಿ ಪ್ರಕಟವಾಗಲಿಕ್ಕೆ ಕಾರಣೀಭೂತವಾಗಿರುವುದು. ಅಂತಹ ಗುರುವಿನಂತೆ ಎಲ್ಲ ಶಿಷ್ಯರು ಬೆಳಗಬೇಕಾಗಿದೆ. ಅದಕ್ಕೆ ಶಿವಾನಂದ ಅಪ್ಪಂಗಲವರು ತನ್ನ ಶಿಷ್ಯೋತ್ತಮರಿಗೆ ಹೇಳ್ತಿದ್ದರು ಏನಂತ ಹೇಳಿದ್ರೆ, ಎಲ್ಲ ಶಿಷ್ಯರು ಜ್ಞಾನಶೀಲರಾಗಿ ಇತರ ಅಜ್ಞಾನಿ ಅವಿದ್ಯಾಪರರಿಗೆ ಪ್ರವಚನ ಮಾಡತಕ್ಕಂಥ ಯಥಾರ್ಥ ಸ್ವರೂಪ ಜ್ಞಾನವನ್ನ ಬೋಧ ಮಾಡತಕ್ಕಂತಹ ಶಕ್ತಿಯನ್ನ ಹೊಂದಬೇಕು. ಆಗ ನೀವು ಗುರುಕಾಣಿಕೆಯನ್ನ ನೀಡಿದಂತಹ ಪವಿತ್ರವಾದಂತಹ ಕಾರ್ಯ ನೆರವೇರುವುದಂತ ಆಜ್ಞಾ ಮಾಡಿದ್ದರು ಎಲ್ಲ ತನ್ನ ಶಿಷ್ಯರಿಗೆ. ಆದರೆ ಶಿಷ್ಯರ ಅಂತಃಕರಣ ಅಂತಹ ಉನ್ನತವಾದ ಚಿಂತನೆಯನ್ನ ನಡೆಸ್ತಕ್ಕಂಥದ್ದು ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದಿದೆ. ತನ್ನಿಮಿತ್ತ ಶಿವಾನಂದರು ತನ್ನ ಗುರುಗಳ ಈರುವರೆಗೂ ತನ್ನ ದೃಢ ನಿಶ್ಚಯ ಭಾವವನ್ನ ತಿಳಿಸುವಂಥವರಾದಾಗೆ ತರುವಾಯ ಒಂದು ನಿರ್ಧಾರಕ್ಕೆ ಬಂದಂಥವರಾಗಿ ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರಿಗೆ ಆಜ್ಞಾ ಮಾಡಿದ್ದೇನೆಂದರೆ, ಎಲೈ ಬಸವ, ನೀನು ಇವನೊಂದಿಗೆ ಬೆಂಗಳೂರಿಗೆ ಹೋಗಿ ಕೆಲ ಕಾಲದವರೆಗೆ ಜೊತೆಯಲ್ಲಿಯೇ ಇದ್ದು ಅವನ ಗುರು ಸೇವಾ ಕೈಂಕರ್ಯಗಳನ್ನ ಸ್ವೀಕರಿಸಿ ಸಕಲ ಶಾಸ್ತ್ರ ಬೋಧೆಯನ್ನ ಪೂರ್ಣಗೊಳಿಸುವಂತವನಾಗು ಎಂಬುದಾಗಿ ಆದೇಶ ಮಾಡಿದರು. ಹಾಗೆ ಶ್ರೀ ಬಸವಾನಂದರು ವಿಚಲಿತರಾದಂಥವರಾಗಿ ಗುರುವಿನ ಹಿಂದೆ ಶಿಷ್ಯನು ಸೇವಾ ಕೈಂಕರ್ಯಗಳನ್ನು ಮಾಡುತ್ತಾ ಗುರುವಿನ ಬೋಧಾಮೃತ ಅರಿತುಕೊಳ್ಳುತ್ತಾ ಗುರುವಾಕ್ಯ ಪರಿಪಾಲನೆ ಮಾಡುವುದನ್ನ ಇತಿಹಾಸ ಪುರಾಣ ಕಾಲದಿಂದಲೂ ನಡೆದು ಬಂದಿರುವುದಾಗಿದೆ. ಸಜ್ಜನರುಗಳಿರ, ಯಾವ ನಮ್ಮ ಸನಾತನ ಧರ್ಮದಲ್ಲಿ ಗುರು ಇರುವಲ್ಲಿಗೆ ಆಶ್ರಮಕ್ಕೆ ಶಿಷ್ಯನು ಹೋಗಿ ಗುರುವಿನ ಸ್ಥಾನದಳು ಗುರು ಪ್ರಸನ್ನನಾಗಿ ತಿಳಿಸುವಾಗೆ ಶಿಷ್ಯನು ಸಕಲ ಸತ್ಯಾಸ್ತ್ರಗಳನ್ನು ಅರಿತು ಮಹಾಪ್ರಸಾದವೆಂದು ಸ್ವೀಕರಿಸತಕ್ಕಂಥ ಪದ್ಧತಿ ಇತ್ತು. ಆದರೆ ಇದೀಗ ಗುರುವೇ ಶಿಷ್ಯನೊಂದಿಗೆ ಪ್ರಯಾಣ ಮಾಡಬೇಕಾದಂತ ಸಂದಿಗ್ಧ ಕಾಲ ಸನ್ನಿಹಿತವಾಗಿದೆ. ಹಾಗೆ ಶಿಷ್ಯನ ಹಿಂದೆಯೇ ಹೋಗುವ ಪ್ರಸಂಗ ಬಂದೊದಗಿದೆಯಲ್ಲ. ನನಗಿಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳಿರುವು, ತಾವು ಮತ್ತೊಮ್ಮೆ ಪರಾಮರ್ಶಿಸಬೇಕೆಂದು ಶ್ರೀ ಶಿವಪುತ್ರ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿದರು. ಬಸವಾನಂದ ಸ್ವಾಮಿಗಳವರು ಶಿಷ್ಯನೊಂದಿಗೆ ಗುರು ಹೋಗಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಬಂದಿದೆಯಲ್ಲ, ಇತ್ತ ತನ್ನ ಗುರುವಿನ ಆಜ್ಞೆಯನ್ನ ಪಾಲಿಸುವುದು ಮತ್ತು ಶಿಷ್ಯನೊಂದಿಗೆ ಹೋಗುವುದು ಮತ್ತು ಯಾವ ಬಸವಾನಂದರಿಗೆ ಗುರುಸ್ಥಾನದಲ್ಲಿ ಸೇವಾ ಕೈಂಕರ್ಯಗಳಿರ್ತಕ್ಕಂಥದ್ದಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪುನಃ ಶ್ರೀ ಶಿವಪುತ್ರ ಸ್ವಾಮಿಗಳವರಿಗೆ ಈ ಆಜ್ಞೆಯನ್ನ ಪರಾಮರ್ಶಿಸಬೇಕು ಅಂತ ಬಸವಾನಂದರು ಪುನಃ ನಿವೇದನೆ ಮಾಡತಕ್ಕಂಥವರಾದರು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋದಾದರೆ ಬಹು ಕಷ್ಟದ ಸಂಕಷ್ಟದ ಪರಿಸ್ಥಿತಿ ಒಬ್ಬೊಬ್ಬರಲ್ಲಿಯೂ ತುಂಬಿ ತುಳುಕ್ತಾ ಇರತಕ್ಕಂಥದ್ದಿದೆ. ಆಜ್ಞೆ ಪಾಲಿಸ್ತಕ್ಕಂಥದ್ದು ಒಂದು ಕಡೆಯಾದರೆ ನೆರವೇರಿಸ್ತಕ್ಕಂಥದ್ದು ಒಂದು ಕಡೆ, ಶಿಷ್ಯನ ಪಟ್ಟು ಹಠ ಒಂದು ಕಡೆ, ಶಾಸ್ತ್ರಾಭ್ಯಾಸ ಮಾಡ್ತಕ್ಕಂಥದ್ದು, ಹೀಗೆ ಮೂರು ಬಗೆಯ ಸಂದಿಗ್ಧ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದಿದೆ. ಯಾವ ಶ್ರೀರಾಮಚಂದ್ರನು ತನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂತಹ ಹನುಮಂತನೊಂದಿಗೆ ಯುದ್ಧ ಮಾಡಬೇಕಾದಂತಹ ಬಂದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಂತಹ ಸಂಕಷ್ಟವು ಇಲ್ಲಿಯೂ ಒದಗಿ ಬಂದಿರತಕ್ಕಂಥದ್ದಿದೆ. ಧರ್ಮ ಪರಿಪಾಲನೆಯೂ ಆಗಬೇಕಾಗಿದೆ, ಆಜ್ಞಾ ಪರಿಪಾಲನೆಯೂ ಆಗಬೇಕಾಗಿದೆ. ತನ್ನ ಪಾದಗಳನ್ನ ಹಿಡಿದು ಕೃತಾರ್ಥನಾಗಬೇಕಂದೇಳಿ ಭಾವಿಸಿ ಬಂದಂಥವನನ್ನ ಸಲಹಬೇಕಾದಂತಹ ಪರಿಸ್ಥಿತಿಯು ನಿರ್ಮಾಣ ಆಗಿದೆ. ಹಾಗೆ ಯಾವ ರೀತಿಯ ಬಗೆಯ ತೀರ್ಮಾನವನ್ನು ಕೈಗೊಂಡರು ಅನ್ನೋದನ್ನ ನೋಡ್ತಕ್ಕಂಥವರಾಗೋಣ. ಆವಾಗೆ ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರಿಗೆ ಸಂತೈಸಿದರು. ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ಅದ್ವೈತ ತತ್ವ ಸಾರಬೋಧದಲ್ಲಿ ಹಾಗೂ ಬ್ರಹ್ಮಾನುಸಂಧಾನದಲ್ಲಿ ತತ್ವವಾದಾಗ್ಗೆ ಗುರು ಶಿಷ್ಯರೆಂಬುವ ಭಾವ ಎತ್ತಣದು. ಹೇ ಬಸವಾನಂದ, ಸದ್ಗುರು ಸಿದ್ಧಾರೂಢರ ಬ್ರಹ್ಮಾನುಸಂಧಾನದಲ್ಲಿ ಏಕವಾದಾಗಿ
ಗುರು ಶಿಷ್ಯ ಅಂತಕ್ಕಂಥ ಭಾವ ಎತ್ತಣದು. ಇಬ್ಬರು ಸಮಾನರೇ ಆಗ್ತಕ್ಕಂಥವರಿದ್ದಾರೆ. ಅಂತಹ ಬ್ರಹ್ಮಾನುಸಂಧಾನ ಇಬ್ಬರ ಆಂತರ್ಯದಲ್ಲಿಯೂ ಸಮಾನವಾಗಿ ಬೆಳಗುವಾಗಿ ಗುರು ಶಿಷ್ಯರೆಂಬುವಂತಹ ಭಾವ ಇರಲಿಕ್ಕಿಲ್ಲ. ಇದನ್ನು ನಾವು ಅರಿಯಲಿಕ್ಕೆ ಶ್ರೀ ಸಿದ್ಧಾರೂಢರು ಗಜದಂಡ ಮಹಾಮುನಿಗಳಲ್ಲಿ ಸಕಲ ಸಚ್ಚಾಸ್ತ್ರಗಳನ್ನ ಅರಿತಂತಹ ಪರಮ ಪುಣ್ಯಮಯ ಕ್ಷಣದಲ್ಲಿ ಗಜದಂಡರು ವಿಚಾರ ಮಾಡಿದರು. ಏನಂತ ವಿಚಾರ ಮಾಡಿದರು? ಸಿದ್ಧಾರೂಢರನ್ನ, ನಿನಗೀಗ ಜ್ಞಾನ ಪರಿಪೂರ್ಣವಾಗಿದೆ, ಈಗ ನೀನು ನನ್ನ ಸಮಾನನಿದ್ದಿ ಅಂತ ಗಜದಂಡರು ಸಿದ್ಧಾರೂಢರನ್ನ ಅಪ್ಪಿಕೊಂಡಿದ್ದರು. ಅಂದ್ರೆ ಅಲ್ಲಿ ಗುರು ಶಿಷ್ಯರನ್ನೋ ಭೇದ ಇಲ್ಲ ಅಂತ ಗಜದಂಡರು ಸಿದ್ಧಾರೂಢರನ್ನ ಅಪ್ಪಿಕೊಂಡು ಲೋಕ ಕಲ್ಯಾಣ ಮಾಡು ಅಂತ ಆಜ್ಞಾ ಮಾಡಿ ಲೋಕದೊಳಗೆಲ್ಲ ಸಂಚರಿಸಿ ಮುಮುಕ್ಷುಗಳನ್ನ ಉದ್ಧರಿಸುವಂತವನಾಗು, ಯಾವ ನನ್ನ ಕಾರ್ಯವನ್ನ ನೀನು ಮುಂದುವರಿಸುವಂತವನಾಗು ಅಂತ ಆಜ್ಞಾ ಮಾಡಿದ್ದರು. ಅಲ್ಲಿ ಗುರು ಶಿಷ್ಯರೆಂಬುವ ಭೇದ ಇರಲಿಕ್ಕಿಲ್ಲ. ಯಾವ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ಈರ್ವರಲ್ಲೂ ಬೆಳಗುವುದನ್ನ ಈರ್ವರು ಅರಿತು ಏಕರೂಪವಾಗಿ ಬ್ರಹ್ಮ ಐಕ್ಯತ್ವವನ್ನು ಹೊಂದಿದಾಗೆ, ಏಕತ್ವವನ್ನು ಹೊಂದಿದಾಗೆ ಅಲ್ಲಿ ಭೇದ ಅನ್ನೋದು ಬರಲಿಕ್ಕಿಲ್ಲ. ಅದ್ವೈತ ಪ್ರಕಟ ಆಗ್ತಕ್ಕಂಥದ್ದಾಗ್ತದೆ. ತನ್ನಿಮಿತ್ತ ಇಲ್ಲಿಯೂ ಸಹ ಶಿವಪುತ್ರ ಅಪ್ಪಂಗಲವರು ಗುರು ಶಿಷ್ಯರೆನ್ನುವ ಭೇದ ಎತ್ತಣದು ಅಂತ ಹೇಳಿ ಬಸವಾನಂದರಿಗೆ ವಿಚಾರ ಮಾಡುತ್ತಾರೆ. ಜ್ಞಾನಿಗೆ ಕರ್ಮದ ಅಭಿಮಾನ ಫಲ ತ್ಯಾಗ ಇಲ್ಲದರಿಂದ ಕರ್ಮ ಹ್ಯಾಂಗೆ ಆತನಿಂದ ನಡೆಯುವುದು ಎಂದರು. ಶಿವಾನಂದರಾದರೂ ನಿರ್ದೋಷಿ ಇರುವನು, ಅವನನ್ನ ಶಿಷ್ಯನನ್ನಾಗಿ ನನ್ನ ಆಜ್ಞಾನುಸಾರವಾಗಿ ಸ್ವೀಕರಿಸಿದ್ದಾಯಿತು. ಶಿವಾನಂದರಾದರೂ ನನ್ನನ್ನು ಸ್ವೀಕರಿಸಿ ಶಿಷ್ಯನನ್ನಾಗಿ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ದಂಥವರಲ್ಲ. ಗುರುಗಳೇ ನಿನಗೆ ಉಪದೇಶ ಮಾಡ್ತೀನಿ, ಸ್ವೀಕರಿಸ್ತೀಯಾ ಅಂತ ಹೇಳಿ ಶಿವಪುತ್ರ ಅಪ್ಪಾರವರು ಶಿಷ್ಯನಾದಂತ ಶಿವಾನಂದರಲ್ಲಿ ಆಜ್ಞಾ ಮಾಡಿ ನೀಡಿರ್ತಕ್ಕಂತಹ ಉಪದೇಶಾಮೃತವದು. ತನ್ನಿಮಿತ್ತ ಶಿವಾನಂದರು ಪಟ್ಟು ಹಿಡಿಯುವುದರಲ್ಲಿ ಅರ್ಥವೂ ಇದೆ. ಅದರಂತೆ ಗುರುವಾಜ್ಞೆ ಮೇರೆಗೆ ಸಕಲ ಸಚ್ಚಾಸ್ತ್ರ ಬೋಧಿಸುವುದು ನಿನ್ನ ಕರ್ತವ್ಯವೇ ಇರುವುದು ಅಂತ ಹೇಳಿ ಶಿವಪುತ್ರ ಅಜ್ಜರು ಬಸವಾನಂದರಿಗೆ ವಿಚಾರ ಮಾಡುತ್ತಿದ್ದಾರೆ. ಆ ಉಪದೇಶವನ್ನ ನೀಡಿದ ತರುವಾಯ ಸಕಲ ಸಚ್ಚಾಸ್ತ್ರಗಳನ್ನು ನೀಡತಕ್ಕಂಥದ್ದು ನಿನ್ನ ಕರ್ತವ್ಯ ಅಂತ ಹೇಳಿ ಬಸವಾನಂದರಿಗೆ ಶಿವಾನಂದರ ಪರವಾಗಿ ಶಿವಪುತ್ರ ಅಜ್ಜ ಆಜ್ಞಾ ಮಾಡುತ್ತಿದ್ದಾರೆ. ಯಾವ ಮುಮುಕ್ಷುವಿನಲ್ಲಿ ತೀವ್ರ ಶಾಸ್ತ್ರಾಭ್ಯಾಸದ ರತಿ ಇರುವುದೋ ಅವನೇ ನಿಜ ಭಕ್ತನಾಗಿ ಉತ್ತಮ ಪ್ರಚಿಷ್ಯನಾಗಿ ಬೆಳಗುವನು. ನೋಡಿದಿರಪ್ಪ ಪುಣ್ಯಾತ್ಮರುಗಳಿರ, ಗುರುವಿನಿಂದ ಉಪದೇಶ ಪಡೆಯಲಿಕ್ಕೆ ಅಂಬಲಿಸುವುದು ಹ್ಯಾಂಗೆ ಭಾವದಲ್ಲಿ ಇರ್ತದೆಯೋ ಅದಕ್ಕಿಂತ ಉನ್ನತವಾಗಿ ಗುರುವಿನ ಅಂತರಂಗದಲ್ಲಿರ್ತಕ್ಕಂಥ ಸಕಲ ಸಚ್ಚಾಸ್ತ್ರಗಳನ್ನ ಅರಿಯಲಿಕ್ಕೆ ಇಚ್ಛೆ ಮಾಡಬೇಕಂತೆ ಶಿಷ್ಯನಾಗಿರ್ತಕ್ಕಂಥವನು. ಆಗ ಮಾತ್ರ ಶಿಷ್ಯನ ಅಂತಃಕರಣ ಗುರುವಿನ ಅಂತಃಕರಣಗಳಿಗೆ ಸಮಾನವಾಗಿ ಬೆರೀತಕ್ಕಂಥದ್ದಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ದ್ವೈತ ಭಾವ ಶಿಷ್ಯನಲ್ಲಿ ಪ್ರಕಟ ಆಗ್ತದೆ ಮತ್ತು ಈ ಜಗದ ಅನೇಕ ಅನಿತ್ಯ ಸಂಗತಿಗಳು ಪ್ರಕಟ ಆಗ್ತಕ್ಕಂಥವಾಗ್ತವೆ. ಅದಕ್ಕೆ ಸದ್ಗುರುವಿನಲ್ಲಿ ಉಪದೇಶಾಮೃತವನ್ನ ಪಡೆಯುವುದರ ಜೊತೆಗೆ ಸಕಲ ಸಚ್ಚಾಸ್ತ್ರಗಳನ್ನ ಅರಿಯಬೇಕೆನ್ನೋ ಇಚ್ಛೆ ಯಾವ ಶಿಷ್ಯನಲ್ಲಿ ತೀವ್ರವಾಗಿ ಮೊಳಗುತ್ತದೆಯೋ ಅವನು ಗುರು ಸಮಾನನಾಗ್ತಕ್ಕಂಥವನ. ಅಂತ ಸದ್ಭಾವ ಪ್ರಕಟ ಆಗ್ತಕ್ಕಂಥದ್ದು ಶಿಷ್ಯನಲ್ಲಿ ವಿರಳ. ಉಪದೇಶ ಪಡೆದ ನಂತರ ಶಾಸ್ತ್ರ ಆರಂಭ ಮಾಡೋಣ್ರಿಪ್ಪ ಅಂತ ಹೇಳಿದ್ರೆ ಅಲ್ಲಿಗಾಲೆ ಶಿಷ್ಯ ಗುರುವಿಗೆ ದೊರೆಯುವುದೇ ಇಲ್ಲ. ಹಂಗೈತಿ ಈಗಿನ ಕಾಲದ ಸ್ಥಿತಿ. ಆದಾಗ್ಯೇ ಗುರುವಿನ ಸಕಲ ಸಚ್ಚಾಸ್ತ್ರಗಳನ್ನು ಅರಿಯಬೇಕೆಂಬುವ ತೀವ್ರ ಇಚ್ಛೆಯನ್ನ ಶಿಷ್ಯನಾಗಿರ್ತಕ್ಕಂಥವನು ನಡೆಸಬೇಕು. ಹಾಗೆ ಗುರು ಶಿಷ್ಯರೆಂಬುವ ಭೇದ ಹೊರಟು ಹೋಗಿ ಇಬ್ಬರು ಅದ್ವೈತದ ಪ್ರಕಾರವಾಗಿ ಬೆಳತಕ್ಕಂಥವರಾಗುವರು. ಲೋಕ ಕಲ್ಯಾಣವಾದ ಸದ್ಗುರುವಿನ ಕಾರ್ಯವನ್ನು ಮುಂದಿನ ಪೀಳಿಗೆಗೆ ಬೋಧಿಸುವ ಸತ್ಕಾರ್ಯ ಭರಿತ ಸಂಸ್ಕಾರಯುಕ್ತ ಬೀಜದಂತಿರುವನು. ನೋಡಿದಿರ, ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಶಿವಾನಂದರಿಗೆ ಯಾವ ಬಗೆಯ ಆಂತರ್ಯದ ದಿವ್ಯ ಕೃಪೆಯನ್ನ ಮಾಡಿರ್ತಕ್ಕಂಥವರಿದ್ದಾರೆ, ಆಶೀರ್ವಾದವನ್ನ ಮಾಡಿರ್ತಕ್ಕಂಥವರಿದ್ದಾರೆ. ಅದರ ಫಲವಾಗಿಯೇ ಈ ಭಾಗದಲ್ಲಿ ಶಿವಾನಂದರು ಸದ್ಗುರುವಾಗಿ ಬೆಳಗಿರುವುದಕ್ಕೆ ಸಾಧ್ಯವಿರುವುದೇನೋ ಎನ್ನುವ ಶುದ್ಧ ಭಾವವನ್ನು ನಾವಿಲ್ಲಿ ಸೂಕ್ಷ್ಮತೆಯನ್ನ ಅರಿಯಲಿಕ್ಕೆ ಸಾಧ್ಯವಿದೆ.
ಸಂಸ್ಕಾರಯುಕ್ತ ಬೀಜದಂತಿರ್ತಕ್ಕಂಥವರಿದ್ದಾರೆ ಶಿವಾನಂದರು ಅಂತೇಳಿ ಶ್ರೀ ಶಿವಪುತ್ರ ಸ್ವಾಮಿಗಳವರು ವಿಚಾರ ಮಾಡಿದರು. ಅಂತಹ ಸಂಸ್ಕಾರಯುಕ್ತ ಬೀಜದಂತಿರ್ತಕ್ಕಂಥ ಸಚ್ಚಿಷ್ಯ ದೊರೆಯುವುದು ದುರ್ಲಭ. ಮತ್ತು ಅಂತ ಸಚ್ಚಿಷ್ಯನಿಗೆ ಇಂಥ ಪರಮ ಪವಿತ್ರಮಯರಾಗಿರ್ತಕ್ಕಂಥ ಗುರು ದೊರೆಯುವುದು ದುರ್ಲಭ. ಗುರು ಶಿಷ್ಯರೀರ್ವರ ಅಂತ ಶುದ್ಧ ಭಾವದಿಂದ ಲೋಕ ಕಲ್ಯಾಣ ಲೋಕದಲ್ಲಿ ಜರುಗತಕ್ಕಂಥದ್ದಾಗ್ತದೆ ಅಂತೇಳಿ ಸಚ್ಚಿದಾನಂದ ಸ್ವರೂಪಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಚಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಎಂಬಂತೆ ಶ್ರೀ ಸಿದ್ಧಾರೂಢ ಸಚ್ಚಿದಾನಂದ ಬ್ರಹ್ಮಾಕಾರ ಸ್ವರೂಪ ಜ್ಞಾನವನ್ನು ಶಿಷ್ಯ ಪ್ರಚಿಷ್ಯ ರೂಪದ ಬೋಧದಿಂದಲೇ ಲೋಕೋದ್ಧಾರಾರ್ಥ ಶಿಷ್ಯನ ವೃತ್ತಿಯನ್ನು ನಿರ್ಗುಣದಲ್ಲಿ ಅನನ್ಯವಾಗಿ ನಿಲ್ಲಿಸಿ ಶ್ರೀಗಳ ಆರೂಢ ಸ್ವರೂಪ ಜ್ಞಾನವಾಗಿಸುವುದೇ ಸದ್ಗುರು ಕಾರ್ಯವಾಗಿರುವ ಸಕಾರಣದಿಂದ ಗುರುವಿನ ಸತ್ಕೀರ್ತಿ ಲೋಕದಲ್ಲಿ ಬೆಳಗುವುದು. ನೋಡಿದಿರಾ ಪುಣ್ಯಾತ್ಮರುಗಳಿರ, ಯಾವ ಗುರುವಿಗೆ ಅಂತ ಪ್ರಚಿಷ್ಯ ದೊರೆತಾಗ ಗುರುವಿನ ಕೀರ್ತಿ ಲೋಕಕ್ಕೆ ಬೆಳಗುವುದಂತೆ. ಅಂತ ಶಿಷ್ಯ ದೊರೆಯುವುದು ದುರ್ಲಭವಂತೆ ಈ ಲೋಕದೊಳಗೆ. ಮತ್ತು ಅಂತ ಶಿಷ್ಯನಿಗೆ ಅಂತ ಪರಮೋನ್ನತವಾಗಿರ್ತಕ್ಕಂಥ ಬ್ರಹ್ಮಮಯನಾಗಿರ್ತಕ್ಕಂಥ ಜ್ಞಾನಶೀಲನಾಗಿರ್ತಕ್ಕಂಥ ಪರಮಾನಂದಮಯನಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದೊರಕುವುದು ದುರ್ಲಭ ಅಂತ. ಆದರೆ ಇಲ್ಲಿ ಅಂತ ಮಹಾಪುರುಷ ಸದ್ಗುರುವಿಗೆ ಮಹಾಪುರುಷನೋಪಾದಿಯಲ್ಲೇ ಶಿಷ್ಯನು ದೊರಕಿದ್ದರಿಂದಲೇ ಈ ಭಾಗದಲ್ಲಿ ತನ್ನ ಕರಗಳಿಂದ ಶ್ರೀ ಸಿದ್ಧಾಶ್ರಮವನ್ನು ಸಂಸ್ಥಾಪನೆಗೊಳಿಸಿ ಲೋಕ ಕಲ್ಯಾಣ ಮಾಡತಕ್ಕಂಥ ಪರಮ ಪವಿತ್ರ ಭೂಮಿಯಾಗಿ ಈ ಪುಣ್ಯ ಭೂಮಿ ಸೃಜಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂಥ ಗುರುವಿನ ಅಂತರಂಗ ಶ್ರೀ ಶಿವಾನಂದ ಸ್ವಾಮಿಗಳವರ ಅಂತರಂಗವನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಅರಿಯಲಿಕ್ಕೆ ಜ್ಞಾನದ ಅಂಬಲ ಶ್ರೀ ಶಿವಾನಂದ ಸ್ವಾಮಿಗಳವರಿಗೆ ಹ್ಯಾಂಗಿತ್ತು ಅಂತಕ್ಕಂಥ ಸೂಕ್ಷ್ಮ ವಿಚಾರವನ್ನು ಅರಿಯಲಿಕ್ಕೆ ನಮಗೆಲ್ಲ ಸಕಾರಣವಾಗಿರ್ತಕ್ಕಂಥದ್ದಿದೆ. ಅಂತ ಪವಿತ್ರ ಶುದ್ಧ ಸದ್ಭಾವ ನಮ್ಮಗಳ ಅಂತರಂಗದಲ್ಲಿ ಉದಯ ಆಗಬೇಕಾಗಿದೆ. ತನ್ನಿಮಿತ್ತ ಸದ್ಗುರುವಿನ ಸತ್ಕೀರ್ತಿ ಈ ಲೋಕದಲ್ಲಿ ಬೆಳಗಲಿಕ್ಕೆ ಶ್ರೇಷ್ಠನಾಗಿರ್ತಕ್ಕಂಥ ಶಿಷ್ಯನು ದೊರೆತಾಗ ಮಾತ್ರ ಆ ಗುರುವಿನ ಕೀರ್ತಿ ಲೋಕಕ್ಕೆ ಬೆಳಗುತ್ತೆ. ಅಂತ ಗುರು ದೊರಕುವುದು ದುರ್ಲಭ, ಗುರುವಿಗೆ ಅಂತ ಶಿಷ್ಯ ದೊರಕುವುದು ದುರ್ಲಭ. ಈತನು ಮುಂದೆ ಗುರುವಾಗಿ ನಿನ್ನ ಕೀರ್ತಿಯನ್ನು ಆರೂಢ ಸಂಪ್ರದಾಯವನ್ನು ಬೆಳಗುವನು. ನೋಡಿದಿರ, ಅಂದಿಗೆ ಶಿವಪುತ್ರರು ಶ್ರೀ ಶಿವಾನಂದರ ಸೂಕ್ಷ್ಮತೆಯನ್ನ ಅರಿತು ಆಶೀರ್ವಾದ ಮಾಡಿದ್ರು. ಆರೂಢ ಸಂಪ್ರದಾಯದ ಕೀರ್ತಿಯನ್ನು ಮತ್ತು ಶ್ರೀ ಬಸವಾನಂದರ ಕೀರ್ತಿಯನ್ನು ಲೋಕಕ್ಕೆ ಬೆಳಗುವನು ಅಂತೇಳಿ ಅವರು ತನ್ನ ಭಾವದಲ್ಲಿ ಕಂಡುಕೊಂಡಂಥವರಾಗಿದ್ದರು. ತನ್ನಿಮಿತ್ತ ಈತನ ಸಂಗಡವಿದ್ದು ಸಕಲ ಶಾಸ್ತ್ರ ಬೋಧಿಸಿ ತ್ವರಿತವಾಗಿ ಹಿಂತಿರುಗಿ ಬರುವುದು ಹಾಗೂ ಆಗಾಗ್ಗೆ ಅವನಿರುವಲ್ಲಿ ದರ್ಶನ ನೀಡಿ ಮುಮುಕ್ಷುಗಳನ್ನು ಉದ್ಧರಿಸುವ ಹೊಣೆ ಭಾರ ನಿನ್ನದೇ ಇರುವುದಾಗಿದೆ ಎಂಬುದಾಗಿ ವಚನ ಆಜ್ಞೆಯಿತ್ತರು. ನೋಡಿದಿರಪ್ಪ ಪುಣ್ಯಾತ್ಮರುಗಳಿರ, ಈಗ ಮತ್ತೊಂದು ಆಜ್ಞೆಯೂ ಬಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ಸಚ್ಚಾಸ್ತ್ರ ಸದ್ಬೋಧೆ ವೇದ ಆಗಮ ಉಪನಿಷತ್ಗಳನ್ನ ಬೋಧಿಸೋದಲ್ಲದೆ ಇಂತಹ ಶಿಷ್ಯ ದೊರಕಿರ್ತಕ್ಕಂಥದ್ದು ದುರ್ಲಭ. ಇವ ಮುಂದೆ ಆರೂಢ ಜ್ಯೋತಿ ಆರೂಢ ಸಂಪ್ರದಾಯದ ಕೀರ್ತಿಯನ್ನ ಬೆಳಗತಕ್ಕಂಥವಿದ್ದಾನೆ. ಶ್ರೀ ಸಿದ್ಧಾರೂಢರ ಮಹಿಮೆಯನ್ನ ಲೋಕಕ್ಕೆ ಕೊಂಡಾಡತಕ್ಕಂಥವನಿದ್ದಾನೆ. ಭಕ್ತರನ್ನ ಉದ್ಧರಿಸುವಂತವನಿದ್ದಾನೆ. ತನ್ನಿಮಿತ್ತ ಇವ ಎಲ್ಲ ಶಾಸ್ತ್ರಗಳನ್ನ ಬೋಧಿಸುವುದರ ಜೊತೆಗೆ ಇವ ಎಲ್ಲೆಲ್ಲಿ ಇರುವನೋ ಅಲ್ಲಲ್ಲಿಗೆ ನೀ ಹೋಗಿ ಅಲ್ಲಿನ ಭಕ್ತರನ್ನ ಉದ್ಧರಿಸುವ ಮತ್ತು ಈ ನಿಜ ಭಕ್ತನಾಗಿರ್ತಕ್ಕಂಥ ಶಿವಾನಂದರನ್ನ ಉದ್ಧರಿಸುವಂತ ಭಾರ ಹೊಣೆ ನಿನ್ನದೇ ಅಂತ ಹೇಳಿ ಆಜ್ಞಾ ಮಾಡಿಬಿಟ್ರು ಶ್ರೀ ಶಿವಪುತ್ರ ಸ್ವಾಮಿಗಳವರು ಶ್ರೀ ಬಸವಾನಂದರಿಗೆ. ಆಗ್ಗೆ ಶ್ರೀ ಬಸವಾನಂದರು ನಿರುತ್ತರವಾಗಿ ಮೌನವಾಗಿ ಸಮ್ಮತಿಸಿದರು. ಕಾರಣ ಯಾಕಂತ ಹೇಳಿದ್ರೆ, ಬಸವಾನಂದರ ಗುರುಗಳು ಶ್ರೀ ಶಿವಪುತ್ರ ಸ್ವಾಮಿಗಳವರು. ಗುರುವಿನ ಆಜ್ಞೆಯನ್ನು ಮೀರಲಿಕ್ಕೆ ಆಗಲಿಲ್ಲ ಬಸವಾನಂದರ ಕೈಯಿಂದ.
ಈಗ ಶಿಷ್ಯನಿರುವಲ್ಲಿಗೆ ಹೋಗುವಂತ ಕಾಲ ಸನ್ನಿಹಿತ ಹಾಗೆ ಹೋಗಿಬಿಡಿತು. ಅದಕ್ಕೆ ಬಸವಾನಂದರಿಗೆ ಇಚ್ಛೆ ಇತ್ತೋ ಇರಲಿಲ್ಲೋ, ಗುರುವಿನ ಆಜ್ಞೆಯಂತೆ ಶಿಷ್ಯನೊಂದಿಗೆ ಹೋಗಬೇಕಾದ ಅನಿವಾರ್ಯತೆ ಬಸವಾನಂದರಿಗೆ ಬಂದೊದಗಿತು. ಇದೆಲ್ಲ ಹ್ಯಾಂಗಪ್ಪ ಆಯ್ತು ಅಂತ ಹೇಳಿದ್ರೆ, ಶಿಷ್ಯನ ಆಂತರ್ಯದಲ್ಲಿದ್ದ ಶಾಸ್ತ್ರ ಶ್ರವಣ ಮಾಡುವ ತೀವ್ರವಾದ ಇಚ್ಛಾಶಕ್ತಿಯೇ ಗುರುವನ್ನ ತನ್ನ ಬಳಿಗೆ ಸೆಳೆದು ಹೋಗುವಂತ ಮರ್ಮ ಸೂಕ್ಷ್ಮತೆ ಇಲ್ಲಿ ನಾವು ಮನಗಾಣಬಹುದಾಗಿದೆ. ಈ ಅಧ್ಯಾಯದಲ್ಲಿ ಸದ್ಗುರುವಿನಲ್ಲಿ ನಿಷ್ಠೆ, ಭಕ್ತಿ, ಸೇವಾಪರತೆ, ತೀವ್ರ ಶಾಸ್ತ್ರಾಧ್ಯಯನ ಆಸಕ್ತಿ, ಗುರುಚರಣಗಳೇ ಗತಿ, ಗುರುವಿನಾಜ್ಞೆ ಪಾಲಿಸುವ ಶ್ರೇಷ್ಠ ವಿಚಾರಗಳನ್ನ ಅರಿತು ಸ್ವತಃ ಆಚರಣೆಯಲ್ಲಿಡಲು ಮುಮುಕ್ಷು ಜನರಲ್ಲಿ ಸರ್ವ ಭಯವೂ ನಾಶವಾಗುವುದು. ನೋಡ್ರಿಪ್ಪ, ಯಾವ ಇಷ್ಟು ಹೊತ್ತು ಪರ್ಯಂತ ಈಗ ಹೇಳಿದ ನಿಷ್ಠಾ, ಭಕ್ತಿ, ಸೇವಾಪರತೆ, ತೀವ್ರ ಶಾಸ್ತ್ರಾಧ್ಯಯನ ಆಸಕ್ತಿ, ಗುರುಚರಣೆಗಳೇ ಗತಿ, ಗುರುವಿನ ಆಜ್ಞೆ ಪಾಲಿಸುವ ಶ್ರೇಷ್ಠ ವಿಚಾರಗಳನ್ನು ಅರಿತು ಸ್ವತಃ ಆಚರಣೆಯಲ್ಲಿಡ್ತಕ್ಕಂಥದ್ದೇ ಭಕ್ತನ ಜನ್ಮದ ಗುರುಪದೇಶ ಹೊಂದಿದವನ ನಿಜ ಕರ್ತವ್ಯ. ಗುರುಪದೇಶ ಪಡೆಯುವುದಾದರೂ ಯಾಕಂತ ಹೇಳಿದ್ರೆ, ಈ ಪವಿತ್ರ ಕಾರ್ಯಗಳನ್ನ ಈ ನರಜನ್ಮದಲ್ಲಿ ಆಚರಣೆ ಮಾಡಲಿಕ್ಕೆ ಗುರುಪದೇಶ ಪಡೆಯಬೇಕು. ಆದರೆ ನಾವು ಗುರುಪದೇಶವನ್ನ ಯಾವ ಬಗೆಯಲ್ಲಿ ಸೂಕ್ಷ್ಮವಾಗಿ ಕಾಣುತ್ತೇವೆ ಅನ್ನೋದು ನಮ್ಮಗಳ ಮನೋಭಾವಕ್ಕೆ ಬಿಟ್ಟರು ಅಂತ ವಿಚಾರ. ಅದರ ಬಗ್ಗೆ ವಿಚಾರ ಮಾಡತಕ್ಕಂಥದ್ದು ಅಪ್ರಸ್ತುತ ಅಂತ ಹೇಳಿ ಭಾವ ಮಾಡಿ, ಅಂತಹ ಶ್ರೇಷ್ಠವಾದ ಶುದ್ಧ ಭಾವ ನಮ್ಮಲ್ಲಿ ಗುರುಚರಣಗಳಲ್ಲಿ ಪ್ರಾಪ್ತಿಯಾದದ್ದೇ ಸತ್ಯವಾದರೆ ಸರ್ವ ಭಯವೂ ನಿವಾರಣೆಯಾಗುವುದು. ಅಂಥವನಿಗೆ ಯಾವ ಭಯವೂ ಇರೋದಿಲ್ಲ. ಆ ಗುರುನಾಥನನ್ನ ಪರಿಪೂರ್ಣವಾಗಿ ನಂಬಿ ಲೋಕ ಕಲ್ಯಾಣಕ್ಕಾಗಿ ಅಂಥವನ ಶಿಷ್ಯನ ಮನವು ಹಂಬಲಿಸತಕ್ಕಂಥದ್ದು. ಅದಕ್ಕೆ ಗುರುವೇ ಗತಿ ಎನ್ನೋ ಮನವೇ, ತತ್ವ ಗುರುವಿನ ಬಲಗಿಂತ ಬೆಳೆದೊಂದು ಕನವೇ, ಗುರುವೇ ಗತಿ ಎನ್ನೋ ಮನವೇ ಅಂತೇಳಿ ವಿಚಾರ ಮಾಡ್ಯಾರ. ಆದರೆ ಅಂತ ಗುರುಪದೇಶ ಪಡೆಯೋದಕ್ಕೆ ಬರ್ತಕ್ಕಂಥ ಭಕ್ತನಿಗೆ ಈ ಶುದ್ಧ ಭಾವ ಇರಬೇಕಲ್ಲ. ಏನಾದ್ರೂ ಈ ಜಗತ್ತಿನ ಇನ್ನಷ್ಟು ಆಸ್ತಿ, ಹಣ, ಅಂತಸ್ತು ಇವುಗಳೆಲ್ಲ ಇನ್ನಷ್ಟು ಬರುತ್ತಂತಹ ಗುರುವಿನ ಪಾದ ಹಿಡಿದ್ರೆ ಅಂತೇಳಿ ಅಂಥದ್ದನ್ನ ಹಂಬಲಿಸಿಕ್ಕಾಗಿ ಗುರುವೇ ಗತಿ ಅನ್ನೋ ಮನವೇ ಅಂತ ಮನವನ್ನ ಹೊಂದಾಣೆ ಮಾಡಿಕೊಂಡು ಬಂದರೆ ಯಾವ ಪ್ರಯೋಜನವೂ ಇಲ್ಲ, ಮತ್ತೆ ನಷ್ಟ ಆಗೋದೇ ಆಗಿ ಹೋಗಿಬಿಡು. ಅದಕ್ಕೆ ಗುರುಚರಣಗಳನ್ನ ಹೊಂದಲಿಕ್ಕೆ ಇಚ್ಛೆ ಮಾಡ್ತಕ್ಕಂಥವ್ರು ಯಾರಾದರೂ ಈ ಲೋಕದಲ್ಲಿ ಇದ್ರೆ, ಇಲ್ಲಿರ್ತಕ್ಕಂಥ ವಿಚಾರವನ್ನು ಅರಿತು ಅಂತ ಶುದ್ಧ ಭಾವ ಏನಾದರೂ ಅಂತಃಕರಣದಲ್ಲಿ ಉದಯ ಆದರೆ ಮಾತ್ರ ಗುರುಪದೇಶಕ್ಕೆ ಅರ್ಹರಾಗ್ತಾರೆ ಮತ್ತು ಗುರುವಿನ ಸನ್ನಿಧಿಗೆ ಆಗಮಿಸಿ ಉಪದೇಶಕ್ಕೆ ಪ್ರಾರ್ಥನೆ ಮಾಡಬೇಕು. ಮರಳಿ ಏನಾದರೂ ಲೋಕದ ವ್ಯವಹಾರಗಳಲ್ಲಿ, ಅನಿತ್ಯ ವಸ್ತು ವಿಷಯಾದಿ ಸಂಗತಿಗಳಲ್ಲಿ ಪ್ರಲಾಪ ಮಾಡೋದಾದರೆ ಗುರುಚರಣಗಳನ್ನು ಹಿಡಿಯೋದರಲ್ಲಿ ಯಾವ ಲವಲೇಶ ಫಲವೂ ಇಲ್ಲ ಅಂತ ಹೇಳಿ, ಹಾಗೆ ಅಂತ ಸ್ವತಃ ಸಹಜ ಆಚರಣೆಯಲ್ಲಿ ಮುಮುಕ್ಷು ಜನರಲ್ಲಿ ಇಟ್ಟಾಗೆ ಸರ್ವ ಭಯ ನಿವಾರಣೆ ಆಗುವುದು. ಅದಕ್ಕೆ ಗುರುಚರಣಗಳನ್ನ ಆ ಶ್ರೇಷ್ಠ ಭಾವದಿಂದ ಹೊಂದಿದಂತ ಭಕ್ತ ಆಡ್ತಾನೆ, ಭಯ ನಿವಾರಣವಾಗಿ ತಿಂದು ಗೋರೋದಯವೆಂಬ ವಜ್ರಂಗಿ ಕಳಿಸಲು ಬಂದು, ಭಯ ನಿವಾರಣವಾಗಿ ತಿಂದು. ಯಾವ ಶಿವಾನಂದರು ಹೊಂದಿದ್ದರಲ್ಲ ಅಂತಹ ಶುದ್ಧ ಭಾವನ ನಾವು ಹೊಂದಿ ಗುರುಚರಣಗಳನ್ನ ಸ್ಪರ್ಶ, ಗುರುಪದೇಶ ಪಡೆದರೆ ಭಯ ನಿವಾರಣ ಆಗಿ ಆ ಗುರುವು ವಜ್ರಾಂಗವನ್ನ ನಮಗೆ ಧರಿಸಿಕೊಡಿಸಿ ಸರ್ವ ಭಯ ನಿವಾರಕ ಗುರು. ಅಂಥ ಭಯ ನಿವಾರಣೆ ಆಗುವುದಿದೆ. ಅಂಥ ಭಯ ನಿವಾರಣೆಯಿಂದ ಜನ್ಮ ಸಾರ್ಥಕ್ಯ ಹೊಂದುವುದಕ್ಕೆ ಸಕಾರಣವಾಗುವುದಿದೆ. ಸಹಜವಾಗಿ ಸುಜ್ಞಾನ ಹೊಂದುವರು. ಅಂಥ ಶುದ್ಧ ಭಾವ ಇಟ್ಟಂತಹ ಶಿಷ್ಯನು ಸಹಜವಾಗಿ ಸುಜ್ಞಾನ ಹೊಂದುವರು ಎಂಬಲ್ಲಿಗೆ ಶ್ರೀ ಶಿವಾನಂದ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸಕಲ ದೋಷ ನಿವಾರಣಾ ಮಾಡುವಂತಹ ಈ 9ನೇ ಅಧ್ಯಾಯವನ್ನ ಶ್ರೀ ಗುರು ಶಿವಾನಂದರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವೆವು. ಜಯ ಜಯ ಮಂಗಳ ಪಾರ್ವತಿ ಶಿವ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ.
ಮಹಾತ್ಮ. ಪರಶಿವನ ಪರಾವತಾರಿ, ಪರಬ್ರಹ್ಮ ಸ್ವರೂಪಿ, ಶಾಂತ ಸದ್ಗುಣಮಣಿ, ತಾರಕೋಪದೇಶಕಾರಕ, ಭಕ್ತರ ಭವಬಂಧ ನಿವಾರಕ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯದಳು ಶ್ರೀ ಸಿದ್ಧಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯು. ಪಾರಾಯಣದೊಳು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವವು. ಸದ್ಗುರುವು ಕೃಪಾದೃಷ್ಟಿಯಿಂದ ಸುಜ್ಞಾನ, ಸುವಿಚಾರ, ಸನ್ಮಾರ್ಗ, ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜ ಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆ ನಡೆಸಬೇಕು. ಶಿವಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ಪರಮಾನಂದವಾಗುವುದು. ಈ ಪರಿಯೊಳು ಸದ್ಗ್ರಂಥ ಪಠಿಸಲಿಕ್ಕೆ ಸದ್ಗುರು ಶ್ರೀ ಸಿದ್ಧ ಶಿವಾನಂದರ ಕೃಪಾನುಗ್ರಹ ಪ್ರಾಪ್ತಿ ಹಾಗೂ ಭಕ್ತ ಜನರಿಗೆ ಮೋಕ್ಷ ಪಥ ಸಿದ್ಧವಾಗುವುದು ಸತ್ಯವಿರುವುದು. ಓಂ ನಮಃ ಶಿವಾಯ. ಶ್ರೀ ಶಿವಾನಂದ ಕಥಾಮೃತ ಸದ್ಗ್ರಂಥ ಮಂಗಲ. ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ, ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ, ಆನಂದಮಯನ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ, ಆನಂದಮಯನ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ, ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ, ಆನಂದಮಯನ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ, ಶ್ರೀ ಸಿದ್ಧನಾಮವ ಜಪಿಸುವ ಕಗೆ ಚರಣ ಸೇವಕಗೆ, 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 ಗುರುಮೂರ್ತಿ ಗುರುವಾಗಿ ಭರತ ದೇವನಿಗೆ, ಗುರುಮೂರ್ತಿ ಗುರುವಾಗಿ ಭರತ ದೇವನಿಗೆ, ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ, ಆನಂದಮಯನ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ,
श्रीमद जगद्गुरु सिद्धारूढ़ स्वामी महाराज की जय। सद्गुरु शिवानंद स्वामी महाराज की जय। सद्गुरु चिदानंद भारती स्वामी महाराज की जय। आदिशक्ति पालक के नमस्ते नमस्ते नमः। सकल साधु संत
चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरुवे नमः। सर्वे जनाः सुखिनो भवन्तु। ॐ शान्ति शान्ति शान्तिः। सर्वे जनाः सुखिनो भवन्तु। ॐ शान्ति शान्ति शान्तिः। सर्वे जनाः सुखिनो भवन्तु। ॐ शान्ति शान्ति शान्तिः। जय जय मंगल नमः पार्वती पति शिव हर महादेव। श्रीमद् रमारमण गोविंदा।